ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಮಹಾರಾಣಾ ಪ್ರತಾಪ್ ಸಿಂಗ್ ರವರು ದೇಶಭಕ್ತಿಯ ವಾರಸುದಾರರಾಗಿದ್ದಾರೆ ಎಂದು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರಂಸಿಂಗ್ ಅವರು ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ದಣ್ಣೂರು ಗ್ರಾಮದಲ್ಲಿ ಮಹಾರಾಣಾ ಪ್ರತಾಪ್ ಸಿಂಗ್ ರವರ ಮೂರ್ತಿ ಅನಾವರಣಗೊಳಿಸಿ ಮಾತನಾಡಿದರು. ರಜಪೂತ ಸಮಾಜ ದಣ್ಣೂರು ವತಿಯಿಂದ ಮಹಾರಾಣಾ ಪ್ರತಾಪ್ ಸಿಂಗ್ ರವರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮವು ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ದಣ್ಣೂರು ಗ್ರಾಮದಲ್ಲಿ ಶುಕ್ರವಾರ ದಿನಾಂಕ 16ನೇ ಆಗಸ್ಟ್ 2024ರಂದು ಬೆಳಿಗ್ಗೆ 10:30 ಗಂಟೆಗೆ ಮದರಾಬಿ ಗ್ರಾಮ ಪಂಚಾಯಿತಿಯ PDO ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಸಿಬ್ಬಂದಿ ವರ್ಗದವರು, ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಾಲೆ ಶಿಕ್ಷಕ ಹಾಗೂ ಶಿಕ್ಷಕಿಯರ ವೃಂದ ಹಾಗೂ ಸಮಸ್ತ ದಣ್ಣೂರು ಗ್ರಾಮಸ್ಥರು ಹಾಗೂ ರಾಷ್ಟ್ರವೀರ ಮಹಾರಾಣಾ ಪ್ರತಾಪ್ ಸಿಂಗ್ ರಜಪೂತ ಸಮಾಜ ದಣ್ಣೂರಿನ ಹಿರಿಯ ಮುಖಂಡರ ವತಿಯಿಂದ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಚೌಡಾಪುರ ಮತ್ತು ಚಿನ್ಮಯಗಿರಿಯ ಶ್ರೀ ಮಹಂತೇಶ್ವರ ಮಠದ ಶ್ರೀ ಷಟಸ್ಥಲ ಬ್ರಹ್ಮಿ ಸಿದ್ದರಾಮ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿದ್ದರು. ಉದ್ಘಾಟಕರಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರಂಸಿಂಗ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಅಫಜಲಪುರ ಮತಕ್ಷೇತ್ರದ ಶಾಸಕರಾದ MY ಪಾಟೀಲ್ ವಹಿಸಿದ್ದರು. ಘನ ಉಪಸ್ಥಿತರಾಗಿ ಬೆಂಗಳೂರಿನ ರಜಪೂತ ಸಮಾಜದ ರಾಜ್ಯಾಧ್ಯಕ್ಷರಾದ ಬಾಲಾಜಿ ಸಿಂಗ್, ಹೊಸಪೇಟೆಯ ಯುವ ಮುಖಂಡರಾದ ಸಿದ್ಧಾರ್ಥ್ ಸಿಂಗ್ ಎ ರಜಪೂತ್ ಹಾಗೂ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಆಗಮಿಸಿದ್ದರು. ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲು ಮಾಜಿ ಸಚಿವರಾದ ಮಾಲಿಕಯ್ಯ ವಿ ಗುತ್ತೇದಾರ್ ಹಾಗೂ ಜಿಲ್ಲಾ ರಜಪೂತ ಸಮಾಜದ ಅಧ್ಯಕ್ಷರು ಹಾಗೂ ಮಾಜಿ ಮಹಾಪೌರರಾದ ಸಂಜಯ್ ಸಿಂಗ್ ಆಗಮಿಸಿದ್ದರು. ಜ್ಯೋತಿ ಬೆಳಗಿಸಲು ಕಲಬುರಗಿ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ನಿತಿನ್ ವಿ ಗುತ್ತೇದಾರ್, ಗಂಗಾವತಿಯ ಮಹಿಳಾ ಸಮಾಜ ಸೇವಕಿ ಅನ್ನಪೂರ್ಣಾ ಸಿಂಗ್, ಮೋರಟಗಿ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರಾದ ನರಸಿಂಗ್ ಪ್ರಸಾದ್ ತಿವಾರಿ, ದೇವಲಗಾಣಗಾಪುರದ ಉದ್ದಿಮೆದಾರರಾದ ಮಹಾದೇವ್ ಬಿ ಗುತ್ತೇದಾರ್, ಕಲಬುರಗಿ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಶಂಕರ್ ಸಿಂಗ್ ಟಿ ರಾಜ್ಪೂತ್ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರಿನ ರಾಜ್ಯ ಉಪಾಧ್ಯಕ್ಷರಾದ ಭವಾನಿ ಸಿಂಗ್ ಎಂ ಠಾಕೂರ್ ಆಗಮಿಸಿದ್ದರು. ಧ್ವಜಾರೋಹಣ ನೆರವೇರಿಸಲು ಬೀದರಿನ ರಜಪೂತ ಸಮಾಜದ ಜಿಲ್ಲಾಧ್ಯಕ್ಷರಾದ ಈಶ್ವರ್ ಸಿಂಗ್ ಠಾಕೂರ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾದ ಅನಿತಾ ಸಿಂಗ್ ಠಾಕೂರ್, ರಜಪೂತ ಸಮಾಜದ ಅಫಜಲ್ಪುರ ತಾಲೂಕಾ ರಜಪೂತ ಸಮಾಜದ ಅಧ್ಯಕ್ಷರಾದ ಹನುಮಾನ್ ಸಿಂಗ್ ಕೆ ರಾಜ್ಪೂತ್, ಸೇಡಂ ತಾಲೂಕಿನ ರಾಜಪೂತ ಸಮಾಜದ ಅಧ್ಯಕ್ಷರಾದ ಸಂಜೀವ್ ಸಿಂಗ್ ಠಾಕೂರ್ ಮಳಖೇಡ್, ಶಹಬಾದ್ ತಾಲೂಕಾ ರಜಪೂತ ಸಮಾಜದ ಅಧ್ಯಕ್ಷರಾದ ವಿಜಯ್ ಸಿಂಗ್ ಠಾಕೂರ್, ಚಿತ್ತಾಪುರ ತಾಲೂಕಾ ರಜಪೂತ ಸಮಾಜದ ತಾಲೂಕಾ ಅಧ್ಯಕ್ಷರಾದ ಕಿಶೋರ್ ಸಿಂಗ್, ಕಲಬುರಗಿ ಉದ್ದಿಮೆದಾರರಾದ ಅಲೋಕ್ ತಿವಾರಿ, ಕಣ್ಣೂರು ರಜಪೂತ ಸಮಾಜದ ಅಧ್ಯಕ್ಷರಾದ ಶಂಕರ್ ಸಿಂಗ್ ಆರ್ ಕಣ್ಣೂರ್, ಕಾರಭೋಸಗ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರಾದ ಶಿವಶರಣಪ್ಪ ಹೀರಾಪುರ್, ಮದರಾಬಿ ಉದ್ದಿಮೆದಾರರಾದ ವಿಜಯಗೌಡ ಜೆ ಬಿರಾದಾರ್, ಫ್ಯಾಷನ್ ಪೀಪಲ್ ನ್ಯೂಸ್ ಪತ್ರಕರ್ತರಾದ ದಶರಥ್ ಸಿಂಗ್ ಠಾಕೂರ್, ವಿಜಯಪುರದ ರಜಪೂತ ಸಮಾಜದ ಜಿಲ್ಲಾಧ್ಯಕ್ಷರಾದ ಭೀಮ್ ಸಿಂಗ್ ಪಾಪು ವಿ ರಜಪೂತ್ ಹಾಗೂ ಕಲಬುರಗಿ ನಿವೃತ್ತ PSI ಪೃಥ್ವಿರಾಜ್ ಕೆ ತಿವಾರಿ ಆಗಮಿಸಿದ್ದರು. ಅತಿಥಿಗಳಾಗಿ
ಅಫಜಲ್ಪುರ ತಾಲೂಕಾ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರಾದ ಚಂದ್ರಶೇಖರ್ ಕರಜಗಿ, ಕೊಪ್ಪಾಳ ತಾಲೂಕಾ ರಜಪೂತ ಸಮಾಜದ ತಾಲೂಕಾ ಅಧ್ಯಕ್ಷರಾದ ಅಮರ್ ಸಿಂಗ್, ಅಫಜಲ್ಪುರದ ಸಮಾಜ ಹೋರಾಟಗಾರರಾದ ಶಿವಕುಮಾರ್ ನಾಟಿಕಾರ್, ತಾಳಿಕೋಟೆಯ ರಾಜಪೂತ ಸಮಾಜದ ತಾಲೂಕಾ ಅಧ್ಯಕ್ಷರಾದ ಪರಶುರಾಮ್ ಸಿಂಗ್ ಹಜೇರಿ, ಮಾಷಾ ಸಮಾಜ ಸೇವಕರಾದ ಜೆಎಂ ಕೊರಬು, ಜಿಲ್ಲಾ ಏಕತಾ ಸಮಾಜ ಕಲಬುರಗಿಯ ಅಧ್ಯಕ್ಷರಾದ ವಿಜಯ್ ಸಿಂಗ್ ಬಾಯಸ್, ಅಫಜಲ್ಪುರ ತಾಲೂಕಾ ಕೋಲಿ ಸಮಾಜದ ಅಧ್ಯಕ್ಷರಾದ ಮಹಾರಾಯ್ ಅಗಸಿ, ಸುರಪುರ ತಾಲೂಕಾ ರಜಪೂತ ಸಮಾಜದ ಅಧ್ಯಕ್ಷರಾದ ವಿಠಲ್ ಸಿಂಗ್ ಠಾಕೂರ್, ಅಫಜಲ್ಪುರದ ಸಮಾಜ ಸೇವಕರಾದ ಮಹಾಂತೇಶ್ ಡಿ ಪಾಟೀಲ್, ಶಹಾಪುರ ತಾಲೂಕಾ ರಜಪೂತ ಸಮಾಜದ ಅಧ್ಯಕ್ಷರಾದ ಭೀಮ್ ಸಿಂಗ್ ಠಾಕೂರ್, ಚಿಂಚೋಳಿಯ ಪಿಎಲ್ಡಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾದ ಜಗದೀಶ್ ಠಾಕೂರ್, ಕಾರಟಗಿ ಕೊಪ್ಪಳದ ಸಮಾಜದ ಗೌರವ ಅಧ್ಯಕ್ಷರಾದ ಎಚ್ ಚಾಂದ್ ಸಿಂಗ್, ಯಾದಗಿರಿ ಜಿಲ್ಲಾ ರಾಜಪೂತ ಸಮಾಜದ ಅಧ್ಯಕ್ಷರಾದ ಸಂಜಯ್ ಸಿಂಗ್ ಠಾಕೂರ್, ಕಾರಟಗಿ ಕೊಪ್ಪಳದ ರಾಜಪೂತ ಸಮಾಜದ ಅಧ್ಯಕ್ಷರಾದ ಟಿ ಶಂಕರ್ ಸಿಂಗ್ ಹಳೆಮನಿ, ಕುಷ್ಟಗಿಯ ರಜಪೂತ ಸಮಾಜದ ಅಧ್ಯಕ್ಷರಾದ ತುಳಜಾರಾಮ್ ಸಿಂಗ್, ಹಂದಿಗನೂರಿನ ರಜಪೂತ ಸಮಾಜದ ಅಧ್ಯಕ್ಷರಾದ ಶಿವಲಾಲ್ ಹಜೇರಿ ಹಂದಿಗನೂರ್, ಮದರಾಬಿ ತಾಲೂಕಾ ಖಜಾಂಚಿಗಳಾದ ರಾಜು ಟಿ ಜಮಾದಾರ್ ಹಾಗೂ ಲಿಂಗಸೂಗೂರಿನ ರಜಪೂತ ಸಮಾಜದ ಅಧ್ಯಕ್ಷರಾದ ಸುಧೀರ್ ಶ್ರೀವತ್ಸವ್ ಆಗಮಿಸಿದ್ದರು. ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಮುಡಿಪಾಗಿಡುವ ಮೂಲಕ ಧರ್ಮ, ಸಂಸ್ಕೃತಿ, ಕಲೆ, ಸಾಹಿತ್ಯವನ್ನ ರಕ್ಷಿಸಲು ಶ್ರಮಿಸಿದ ಮಹಾರಾಣಾ ಪ್ರತಾಪ್ ಸಿಂಗ್ ನಮ್ಮ ದೇಶಭಕ್ತಿಯ ವಾರಸುದಾರರು ಎಂದು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರಮ್ ಸಿಂಗ್ ಅವರು ಹೇಳಿದ್ದಾರೆ. ಅವರು ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ದಣ್ಣೂರು ಗ್ರಾಮದಲ್ಲಿ ಶುಕ್ರವಾರ ಮಹಾರಾಣಾ ಪ್ರತಾಪ್ ಸಿಂಗ್ ಅವರ ಮೂರ್ತಿಯನ್ನ ಉದ್ಘಾಟಿಸಿ ಮಾತನಾಡಿದರು. ದೇಶದಲ್ಲಿ ರಜಪೂತ ಸಮಾಜ ಬಹುಸಂಖ್ಯಾತವಾಗಿದ್ದರೆ ನಮ್ಮ ರಾಜ್ಯದಲ್ಲಿ ಅತಿ ಸಣ್ಣ ಸಮುದಾಯವಿದ್ದು ನಮ್ಮ ಧರ್ಮವನ್ನು ಆರಾಧಿಸಿ ಪರಧರ್ಮವನ್ನ ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಬೇಕು. ಮಹಾರಾಣಾ ಪ್ರತಾಪ್ ಸಿಂಗ್ ಅವರಲ್ಲಿನ ಕ್ಷಾತ್ರ ತೇಜ ಹಾಗೂ ದೇಶಭಕ್ತಿಯನ್ನು ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ತಂದೆ ತಾಯಿಗಳು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವುದರ ಜೊತೆಗೆ ಸುಸಂಸ್ಕೃತರನ್ನಾಗಿಸಿ ದೇಶದ ಒಳ್ಳೆಯ ನಾಗರಿಕರನ್ನಾಗಿ ರೂಪಿಸಬೇಕು. ದೇಶದ ಭವ್ಯ ಭವಿಷ್ಯಕ್ಕೆ ಅಡಿಪಾಯವಾಗುವ ಯುವ ಸಮುದಾಯ ದುಶ್ಚಟಗಳಿಗೆ ಬಲಿಯಾಗದೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದು ದೇಶದ ಅಭಿವೃದ್ಧಿಯಲ್ಲಿ ಪಾಲುದಾರರಾಗಬೇಕು ಎಂದು ಹೇಳಿದರು. ಶಾಸಕ ಎಂವೈ ಪಾಟೀಲ್ ಮಾತನಾಡಿ, ಸಣ್ಣ ಸಮುದಾಯವಿದ್ದರೂ ಎಲ್ಲರೂ ಒಗ್ಗಟ್ಟಾಗಿರುವ ರಜಪೂತ ಸಮುದಾಯ ಇತರರಿಗೆ ಮಾದರಿಯಾಗಿದೆ. ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಮಹಾರಾಣಾ ಪ್ರತಾಪ್ ಸಿಂಗ್ ಅವರ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಸಮಾಜದಲ್ಲಿ ಆದರ್ಶ ವ್ಯಕ್ತಿಗಳಾಗಿ ಬದುಕಬೇಕು ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ವೀರ ಮಹಾಂತ ಶಿವಾಚಾರ್ಯರು, ಮಾಜಿ ಶಾಸಕರಾದ ಮಾಲಿಕಯ್ಯ ಗುತ್ತೇದಾರ್, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ನಿತಿನ್ ಗುತ್ತೇದಾರ್, ಈಶ್ವರ್ ಸಿಂಗ್ ಠಾಕೂರ್, ಪ್ರಮುಖರಾದ ಬಾಲಾಜಿ ಸಿಂಗ್, ಅನ್ನಪೂರ್ಣ ಸಿಂಗ್, ನರ್ಸಿಂಗ್ ಪ್ರಸಾದ್, ಶಂಕರ್ ಸಿಂಗ್ ರಜಪೂತ್, ಮಹಾಂತೇಶ್ ಪಾಟೀಲ್, ಭವಾನಿ ಸಿಂಗ್ ಠಾಕೂರ್, ವಿಶ್ವನಾಥ್ ರೇವೂರ್, ಅನಿತಾ ಸಿಂಗ್, ಹನುಮಾನ್ ಸಿಂಗ್, ಸಂಜೀವ್ ಸಿಂಗ್, ಕಿಶೋರ್ ಸಿಂಗ್, ಯಲ್ಲಣಗೌಡ ಪಾಟೀಲ್, ಶಿವಶರಣಪ್ಪ ಹೀರಾಪುರ್, ವಿಜುಗೌಡ ಬಿರಾದಾರ್, ಅಮರ್ ಸಿಂಗ್ ರಜಪೂತ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 2ನೇ ಇಸ್ವಿಯಲ್ಲಿ ಪಟ್ಟಾಭಿಷೇಕವನ್ನ ಮಾಡಲಾಗ್ತದೆ. ತದನಂತರದಲ್ಲಿ ಮಹಾರಾಜ ಎಲ್ಲವನ್ನು ಇದ್ದಾಗ ನಿಮಗೆ ಯಾವುದೇ ರೀತಿಯಿಂದ ಕಡಿಮೆ ಇಲ್ಲ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಬಹಳ ಅಪರೂಪದ ಸಮಾರಂಭ. ಯಾಕಂದರೆ ಈ ಗ್ರಾಮದಲ್ಲಿ ಕೇವಲ ಗುಣ ಕೂಡ ಇದೆ. ಎಲ್ಲವನ್ನು ಇದ್ದಾಗ ನಿಮಗೆ ಯಾವುದೇ ರೀತಿಯಿಂದ ಕಡಿಮೆ ಇಲ್ಲ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಬಹಳ ಅಪರೂಪದ ಸಮಾರಂಭ. ಯಾಕಂದರೆ ಈ ಗ್ರಾಮದಲ್ಲಿ ಕೇವಲ ಭಾಳಷ್ಟು 150 ಜನರು ಇರ್ಬೋದು.
ಆದರೆ ಎಲ್ಲಿಂದ ಬೇರೆ ಬೇರೆ ರಾಜ್ಯದಿಂದ ಬಂದಿದೆ ಮತ್ತು ಬೇರೆ ಬೇರೆ ಜಿಲ್ಲೆಯಿಂದ ಬಂದಿದೆ. ಭಾಳ ಸಂತೋಷದಿಂದ ಈ ಕಾರ್ಯಕ್ರಮ ಈ ನನ್ನ ಕ್ಷೇತ್ರದಲ್ಲಿ ನಾನು ಇಷ್ಟು ದೊಡ್ಡ ಪ್ರಮಾಣದ ಏನು ಸಮಾರಂಭ ಆಗ್ತದೆ ಅಂತ ನಾನು ಕಂಡಿರಲಿಲ್ಲ. ಆದರೆ ಇಲ್ಲಿ ಬಂದ ವೈಭವ ನೋಡಿದ್ರೆ ಎಂಥದಪ್ಪ ಈ ಸಮಾಜ, ಎಷ್ಟು ಗಟ್ಟಿಮುಟ್ಟಾದ ಸಮಾಜ ಇದೆ. ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ವೀರನ ಪುತ್ಥಳಿಯನ್ನು ಇವತ್ತ ಅನಾವರಣಗೊಳಿಸೋದು ನೋಡಿದ್ರೆ ನನಗೆ ಬಹಳಷ್ಟು ಸಂತೋಷ ಆಗಿದೆ. ಮತ್ತು ಇಲ್ಲಿ ವೇದಿಕೆ ಮೇಲೆ ಕೂತಂಥ ಎಲ್ಲ ಗಣ್ಯರಿಗೂ ಕೂಡ ಬಹಳ ಹರ್ಷ ತಂದಿದೆ. प्रताप जी की हालात के कदम पर सिकंदर नहीं गिरता, टूटा हुआ कोई तारा जमीन पे नहीं गिरता, गिरते हैं शौक से दरिया समंदर में, लेकिन कोई समंदर दरिया में नहीं गिरता. ಇವತ್ತು ಬಹಳಷ್ಟು ನಾವೆಲ್ಲರೂ ಕೂಡ ನಮ್ಮ ಸಮಾಜದವರು ತಮ್ಮ ಬಹಳಷ್ಟು ಬೇಡಿಕೆಗಳೆಲ್ಲ ತಾವು ಇಟ್ಟಿದ್ದೀರಿ. ಇಲ್ಲಿ ಇರ್ತಕ್ಕಂಥ ನಾವು ಯಾವಾಗಲೂ ಕೂಡ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಮಹತ್ವ ಕೊಡಬೇಕಾಗ್ತದೆ. ಯಾವುದಾದ್ರೆ ಒಂದು ಸಮಾಜ ಆಗಲಿ, ಒಂದು ತಾಲೂಕು, ಒಂದು ಭಾಗ ಹೆಚ್ಚಿನ ಒಂದು ಅಭಿವೃದ್ಧಿ ಪಡಿಬೇಕಂದ್ರೆ ನಾವು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು. ನಿನ್ನೆ ಬಹಳ ಒಳ್ಳೆ ರೀತಿಯಿಂದ ಬಾಲಾಜಿ ಸಿಂಗ್ ಅವರು ಕೂಡ ಬೆಂಗಳೂರಿಂದ ಬಂದಿದ್ದಾರೆ. ಅವರು ನಮ್ಮ ಸಂಜೆ ಸಿಂಗ್ ಒಳ್ಳೆ ಕಾರ್ಯಕ್ರಮ ಆಯಿತು. ನಿನ್ನೆ ಕಲಬುರಗಿಯಲ್ಲಿ ಒಂದು ವಾರ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯಿತು. ಕೇವಲ ನಮ್ಮ ಕಲಬುರಗಿ ಅಷ್ಟೇ ಅಲ್ಲ, ಇಡೀ ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ನಮ್ಮ ಯುವಕರು, ನಮ್ಮ ಮಕ್ಕಳು, ವಿದ್ಯಾರ್ಥಿಗಳು ಏನು SSLC ಅಲ್ಲಿ, PUC ಅಲ್ಲಿ, ಡಿಗ್ರಿಯಲ್ಲಿ ಯಾರು 80-85% ಹೆಚ್ಚು ಮಾರ್ಕ್ಸ್ ಅನ್ನು ಪಡ್ಕೊಂಡಿದ್ದಾರೆ ಅವರನ್ನು ಕರೆಸಿ सुमारो कितने 100 लोग के करीब थे जिनको हम बुला करके पुरस्कार करें. ಕೇವಲ ನಾವು ಇಲ್ಲಿ ಇರ್ತಕ್ಕಂಥ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮ ಮಾಡೋದಷ್ಟೇ ಅಲ್ಲ, ಅವರ ತತ್ವ ಸಿದ್ಧಾಂತಗಳು, ಮಹಾರಾಣಾ ಪ್ರತಾಪ್ ಅವರ ಒಂದು ತತ್ವ ಸಿದ್ಧಾಂತಗಳು, ಅವ್ರ ಬಗ್ಗೆ ನಾವು ಓದುವುದು ಅತಿ ಮುಖ್ಯವಾದದ್ದು. ಅದೆಲ್ಲ ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ನಾನು ಅಧಿಕಾರ ಸ್ವೀಕಾರ ಮಾಡಿ 1 ವರ್ಷ 2 ದಿನ ಆಗಿದೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷನಾಗಿ, ಯಾಕಂದ್ರೆ ನನಗೆ ಗೊತ್ತಿದೆ ಅದು ಎಷ್ಟು ಕಷ್ಟ ಇದೆ ಅಂತ. ಒಬ್ಬ ಅಧ್ಯಕ್ಷನಾಗಬೇಕು, ಅವ್ರು ಗೊತ್ತಿದೆ ಪಾಟೀಲ್ ಸಾಹೇಬರಿಗೆ. ಯಾವಾಗಲೂ ಕೂಡ ಚುನಾವಣೆಯಲ್ಲಿ ನಮ್ಮ ತಂದೆಯವರು ಹೇಳ್ತಾ ಇದ್ರು, ಪಾಲಿಟಿಕ್ಸ್ ಇಸ್ ಅ ವೇಟಿಂಗ್ ಗೇಮ್, ಯು ಹ್ಯಾವ್ ಟು ಬಿ ಪೇಷಂಟ್ ಅಂಡ್ ವಿ ಹ್ಯಾವ್ ಟು ವೇಟ್, ಆ ಟೈಮ್ ವಿಲ್ ಕಮ್. ತಾವು ಹೇಳ್ಬಿಟ್ರಿ, ತಾವು ಅನೌನ್ಸ್ ಮಾಡ್ಬಿಟ್ರಿ. ನಮ್ಮೆಲ್ಲರ ಒಂದು ಸಹಕಾರ, ಒಂದು ಆಶೀರ್ವಾದ, ಜನರ ಆಶೀರ್ವಾದ ಇದ್ರೆ, ನಾವು ಜನರಿಗೆ ನಾವು ಒಳ್ಳೆ ಮಾಡ್ತಾ ಹೋದ್ರೆ ನಮಗೂ ಕೂಡ ಒಳ್ಳೆಯದೇ ಆಗ್ತದೆ. ನಮ್ಮ ಉದ್ದೇಶ ನಮ್ಮ ತಂದೆಯವರ ಕಡೆಯಿಂದ ಏನ್ ಕಲ್ತಿದ್ದೀರಂದ್ರೆ, मन का हो तो अच्छा हो, मन का ना हो तो और भी अच्छा हो, क्योंकि तुम्हारे हिसाब से नहीं हो रहा है, किसी और के ऊपर के हिसाब से हो रहा है, और वो जो सोचेगा तुम्हारे लिए अच्छा ही सोचेगा ಅಂತ ಅವರು ಯಾವಾಗಲೂ ಕೂಡ ಹೇಳ್ತಾ ಇದ್ರು. ನಾನು ಅಧ್ಯಕ್ಷನಾದ ನಂತರ ಮೊದಲು ಬಂದಾಗ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ 7 ಜಿಲ್ಲೆ 41 ತಾಲೂಕಿನಲ್ಲಿ ಸುಮಾರು 1,12,00,000 ಜನ ಇದ್ದಾರೆ. ಎಲ್ಲರಿಗೆ ಅನುಕೂಲ ಆಗ್ಬೇಕಂತ ನಾವು ಶಿಕ್ಷಣದಲ್ಲಿ ಒಂದು ಅಕ್ಷರ ಆವಿಷ್ಕಾರ ಅಂತ ಒಂದು ಯೋಜನೆಯು ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ. ನಾವು ಖಂಡಿತವಾಗಿ ಒಂದು 3 ರಿಂದ 5 ವರ್ಷದಲ್ಲಿ ಕೇವಲ ಒಂದು ತಾಲೂಕು ಅಫ್ಜಲ್ಪುರ್ ಜೇವರ್ಗಿ ಅಂತಲ್ಲ, ಇಡೀ ಕಲ್ಯಾಣ ಕರ್ನಾಟಕ ನಾವು ಈ ಒಂದು 2 ವರ್ಷ 2023, 24, 24, 25 ನಾವು ಘೋಷಣೆ ಮಾಡಿದ್ದೀವಿ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಬಂದಿರುವಂತಹ ಹಿಂದಿನ ವರ್ಷ 3,000 ಕೋಟಿಯಲ್ಲಿ 25% ಹಣ ನಾವು ಶಿಕ್ಷಣಕ್ಕೆ ಖರ್ಚು ಕಡ್ಡಾಯವಾಗಿ ಮಾಡಲೇಬೇಕು ಅಂತ ನಾವು ಹೇಳಿದ್ದೀವಿ. ಈ ವರ್ಷವೂ ಕೂಡ 2024-25ರಲ್ಲಿ ನಮ್ಮ ಮಂಡಳಿಗೆ ಬಂದಿರುವಂತಹ 5,000 ಕೋಟಿ ಅನುದಾನದಲ್ಲಿ 25% ಹಣ ತಾವು ಶಿಕ್ಷಣಕ್ಕೆ ಖರ್ಚು ಮಾಡಲೇಬೇಕು ಅಂತ ಇವತ್ತಿನ ದಿವಸ ನಾವು ಮಾಡ್ತಾ ಇದ್ದೀವಿ. ಅದಲ್ಲದೆ ಬೇರೆ ಬೇರೆ ಕಾರ್ಯಕ್ರಮಗಳು ಆರೋಗ್ಯ ಮಟ್ಟದಲ್ಲಿ ಸುಧಾರಣೆ ಆಗಬೇಕು ಅಂತ ನಾವು
ಆರೋಗ್ಯ ಆವಿಷ್ಕಾರ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಇಲ್ಲಿ ಇರ್ತಕ್ಕಂಥ ಅವಶ್ಯಕತೆ ಇರ್ತಕ್ಕಂಥ ಬೇರೆ ಬೇರೆ ರುದ್ರಭೂಮಿ ಅವಶ್ಯಕತೆ ಇದೆ. ಅದು ಖಂಡಿತವಾಗಿ ನಾವು DC ಅವರಿಗೆ ಮಾತಾಡಿ, ನಾವು ಮತ್ತೆ ಸನ್ಮಾನ್ಯ ಎಂಬ ಮಾಜಿ ಸಾಹೇಬರು ಎಲ್ಲರೂ ಸೇರಿ ನಾವು ತಮ್ಮೆಲ್ಲರ ಪರವಾಗಿ ನಾವು ಅದು ಮಾಡಿಸ್ಕೊಡ್ತೀವಿ. ಸಮುದಾಯ ಭವನ ಅಂತ ತಾವು ಕೇಳ್ತಾ ಇದ್ದೀರಿ. ಇವಾಗ ತನಕ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಸಮುದಾಯ ಭವನಕ್ಕೆ ಅವಕಾಶ ಇಲ್ಲ, ಆದ್ರೆ ಈ ವರ್ಷ ಮಾಡಬೇಕು ಅಂತ ಅದನ್ನು ಕೂಡ ನಡೆದಿದೆ. ಯಾವ ರೀತಿಯಿಂದ ಮಾಡಬೇಕು, ಹೆಂಗ್ ಮಾಡಬೇಕು ಅಂತಾನು ಕೂಡ ನಾವು ಮಾತಾಡ್ತಾ ಇದ್ದೀವಿ. ಮತ್ತು ಈ ಒಂದು ಮಹಾರಾಣಾ ಪ್ರತಾಪ್ ಜಯಂತಿಯ ಬಗ್ಗೆ ಪ್ರಸ್ತಾಪ ಮಾಡ್ಬೇಕಂತ ನಾವು ಹೇಳಿದ್ರಿ. ಮುಂದೆ ಬರ್ತಕ್ಕಂಥ ಮೇ 9ನೇ ತಾರೀಕಿಗೆ ಇವತ್ತು ನಾವು ನಮ್ಮ ಶಾಸಕರು ಜಾತಿ ಭೇದ ಭಾವ ಪಕ್ಷ ಎಲ್ಲವನ್ನು ಬಿಟ್ಟು, ಆ ಪಕ್ಷ ಈ ಪಕ್ಷ ಬೇಡ, ಈ ಜಾತಿ ಆ ಜಾತಿಯನ್ನು ಬೇಡ, ಎಲ್ಲರೂ ಸೇರಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ನಮ್ಗೆಲ್ಲರೂ ಗೊತ್ತೇ ಇದೆ, ಯಾವಾಗಲೂ ಕೂಡ ಪಾಲಿಟಿಕ್ಸ್ ಅಲ್ಲಿ ಐದರ್ ಯು ನೀಡ್ ಟು ಹ್ಯಾವ್ ಅ ಫಾದರ್ ಆರ್ ಗಾಡ್ ಫಾದರ್. ಫಾದರ್ ಬೇಕು, ಇಲ್ಲ ಅಂದ್ರೆ ಗಾಡ್ ಫಾದರ್ ಬೇಕು. ಸೊ ಆ ಒಂದು ರೀತಿಯಿಂದ ನನ್ನ ಹೆಚ್ಚದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡಕ್ ಹೋಗಲ್ಲ, ಹೇಳಕ್ ಹೋಗಲ್ಲ. ಎಲ್ಲರೂ ಸೇರಿ ನಾವು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ಭೇಟಿಯಾಗಿ ಈ ಒಂದು ಪ್ರಸ್ತಾವನೆ ಕೂಡ ನಾವೆಲ್ಲರೂ ಸೇರಿ ದೂರವಾಣಿ ಮುಖಾಂತರ ಒಂದು ಸಮಯವನ್ನು ನಿಗದಿತ ಮಾಡೋಣ. ನಾವು ಮಾನ್ಯ ಶಾಸಕರಿಗೆ, ಬೇರೆಯವರು ಕೂಡ ನಾವೆಲ್ಲರೂ ಸೇರಿ ಮಾನ್ಯ ಮುಖ್ಯಮಂತ್ರಿಯವರ ಹತ್ರ ಹೋಗಿ ಈ ಒಂದು ಮನವಿಯನ್ನು ಮಾಡೋಣ. ಮುಂದೆ ಬರ್ತಕ್ಕಂಥ ಈ ಒಂದು ಸರ್ಕಾರದಲ್ಲಿ ನಾವೆಲ್ಲರೂ ಸೇರಿ ಖಂಡಿತವಾಗ ನಾವು ಮಾಡೇ ಮಾಡೋಣ ಅಂತ ಇಂಥ ಒಂದು ಸಂದರ್ಭದಲ್ಲಿ ಹೇಳಿ ನಾವೆಲ್ಲರೂ ನನ್ನನ್ನು ಕರೆಸಿ ಎರಡು ಮಾತಾಡುವ ಅವಕಾಶ ಕೊಡೋದಕ್ಕಾಗಿ ಹಾಗೂ ಸನ್ಮಾನ ಮಾಡೋದಕ್ಕಾಗಿ आप सभी लोगों को मैं तहे दिल से धन्यवाद कहते हुए मेरे दो लफ्ज खत्म करता हूं. ಇಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಜಗತ್ ವೃತ್ತದಿಂದ ವಿಶ್ವೇಶ್ವರಯ್ಯ ಭವನದವರೆಗೆ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಪ್ರಥಮ ಬಾರಿಗೆ ಹಮ್ಮಿಕೊಳ್ಳಲಾಗಿರುವ ಕಲಬುರಗಿ ಜಿಲ್ಲಾ ಪ್ರಥಮ ದಲಿತ ಚಳುವಳಿ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಡಾಕ್ಟರ್ DG ಸಾಗರ್ ಅವರ ಅದ್ಧೂರಿ ಮೆರವಣಿಗೆ ನಡೆಸಲಾಯಿತು. ಕಲಬುರಗಿ ಜಿಲ್ಲೆಯ ಸಾಂಸ್ಕೃತಿಕ ಪರಂಪರೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಇದೇ ಮೊದಲ ಬಾರಿಗೆ ಹಮ್ಮಿಕೊಂಡಿರುವ 2 ದಿನಗಳ ಜಿಲ್ಲಾ ಪ್ರಥಮ ದಲಿತ ಚಳುವಳಿ ಸಾಹಿತ್ಯ ಸಮ್ಮೇಳನವನ್ನು ಆಗಸ್ಟ್ 17 ಮತ್ತು 18ರಂದು ಕಲಬುರಗಿ ನಗರದ ವಿಶ್ವೇಶ್ವರಯ್ಯ ಭವನದಲ್ಲಿ ಏರ್ಪಡಿಸಲಾಗಿದೆ. ಇದರ ಅಂಗವಾಗಿ ಇಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಜಗತ್ ವೃತ್ತದ ಹತ್ತಿರವಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಗೆ ಸಮ್ಮೇಳನದ ಅಧ್ಯಕ್ಷರಾದ ಡಾಕ್ಟರ್ DG ಸಾಗರ್ ಅವರು ಮಾಲಾರ್ಪಣೆ ಮಾಡಿದರು. ಅದೇ ರೀತಿ ವಿಶ್ವಗುರು ಬಸವಣ್ಣನವರ ಪುತ್ಥಳಿಗೂ ಕೂಡ ಮಾಲಾರ್ಪಣೆ ಮಾಡಿದರು. ಇನ್ನು ಟೌನ್ ಹಾಲ್ ಎದುರುಗಡೆ ಇರುವ ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಪುತ್ಥಳಿಗೂ ಕೂಡ ಮಾಲಾರ್ಪಣೆ ಮಾಡಿದರು. ಇದಾದ ನಂತರ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಈ ಮೆರವಣಿಗೆಯಲ್ಲಿ ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಣಿ S ಅಪ್ಪ, ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ, ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಲೋಕೋಪಯೋಗಿ ಇಲಾಖೆ ಕಲಬುರಗಿಯ ಅಧೀಕ್ಷಕ ಅಭಿಯಂತರರಾದ ಡಾಕ್ಟರ್ ಸುರೇಶ್ L ಶರ್ಮಾ, ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷರು ಹಾಗೂ ಕೋಲಿ ಕಬ್ಬಲಿಗ ST ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ಲಚ್ಚಪ್ಪ S ಜಮಾದಾರ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾದ ಶಿವರಾಜ್ S ಅಂಡಗಿ, ಧರ್ಮಣ್ಣ H ಧನ್ನಿ, ಗೌರವ ಕೋಶಾಧ್ಯಕ್ಷರಾದ ಶರಣರಾಜ ಚಪ್ಪರಬಂದಿ, ಹಿರಿಯ ಸಾಹಿತಿಗಳಾದ SP ಸುಳ್ಳದ್, ಸಾಮಾಜಿಕ ಚಿಂತಕರಾದ H ಶಂಕರ್, BC ವಾಲಿ, ನಿವೃತ್ತ ಪ್ರಾಚಾರ್ಯರಾದ ಅಂಬಣ್ಣ ಜೀವಣಗಿ, ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಮುಖಂಡರಾದ ಸುರೇಶ್ ಹಾದಿಮನಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ S ಅಪ್ಪ ಅವರು ಸಮ್ಮೇಳನದ ಅಧ್ಯಕ್ಷರಾದ ಡಾಕ್ಟರ್ DG ಸಾಗರ್ ದಂಪತಿಗಳಿಗೆ ಸನ್ಮಾನಿಸಿ ಗೌರವಿಸಿದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ದಾಕ್ಷಾಯಿಣಿ S ಅಪ್ಪ ಅವರು ನಮ್ಮ ಸುದ್ದಿ ಸಮಯದೊಂದಿಗೆ ಮಾತನಾಡಿದರು. ಅದೇ ರೀತಿ ಡಾಕ್ಟರ್ DG ಸಾಗರ್ ಅವರು ಕೂಡ ಸಮ್ಮೇಳನದ ಕುರಿತು ನಮ್ಮ ಸುದ್ದಿ ಸಮಯದೊಂದಿಗೆ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ ಅವರು ಕೂಡ ಸಮ್ಮೇಳನದ ಕುರಿತು ನಮ್ಮ ಸುದ್ದಿ ಸಮಯದೊಂದಿಗೆ ಮಾತನಾಡಿದರು.
ಜಗತ್ವೃತ್ತದಿಂದ ಪ್ರಾರಂಭವಾದ ಈ ಮೆರವಣಿಗೆಯು ಜಿಲ್ಲಾ ನ್ಯಾಯಾಲಯದ ಎದುರುಗಡೆ ಇರುವ ವಿಶ್ವೇಶ್ವರಯ್ಯ ಭವನದವರೆಗೆ ಅದ್ಧೂರಿಯಾಗಿ ಜರುಗಿತು. ನಂತರ ವೇದಿಕೆಯ ಕಾರ್ಯಕ್ರಮ ಪ್ರಾರಂಭಗೊಂಡಿತು. ಈ ಮೆರವಣಿಗೆಯಲ್ಲಿ ಬೆಳಗಾವಿಯ ಸಿದ್ಧಾರೂಢ ಮಹಿಳಾ ಡೊಳ್ಳಿನ ಕುಣಿತ ಮೇಳ, ಬೆಂಗಳೂರಿನ ನಿರ್ಮಲಾ ಭೂಮಿತಾಯಿ ಕಲಾಮೇಳ, ಡೊಳ್ಳು ಬಾಜಾ ಭಜಂತ್ರಿ, ಯಾಡಿ ನೃತ್ಯ ಆಕರ್ಷಕವಾಗಿದ್ದವು. ಈ ಸಂದರ್ಭದಲ್ಲಿ ಸಿದ್ಧಾರ್ಥ ಬುದ್ಧ ವಿಹಾರ ಕಲಬುರ್ಗಿಯ ಪೂಜ್ಯ ಭಂತೇಜಿ ಉಪಸ್ಥಿತರಿದ್ದರು. ಎಲ್ಲ ಸೋದರ ಸೋದರಿಯರಿಗೆ ಎಲ್ಲರಿಗೂ ಶರಣಾರ್ಥಿ. ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಯಾವಾಗಲೂ ಒಳ್ಳೆ ಕಾರ್ಯಕ್ರಮ ಹಾಕಿಕೊಂಡು ಸಾಂಸ್ಕೃತಿಕ ಬೆಳವಣಿಗೆ ಮಾಡುತ್ತಿರುವುದು ಅತ್ಯಂತ ಸಂತೋಷ ವಿಷಯ. ಸಾಹಿತ್ಯ ವಿವಿಧ ಪ್ರಕಾರದ ಸಾಹಿತ್ಯ ಸಮ್ಮೇಳನ ಮಾಡುತ್ತಿರುವ ಅವರು ಈಗ ದಲಿತ ಸಾಹಿತ್ಯ ಸಮ್ಮೇಳನ ನಡೆಸುತ್ತಿರುವುದು ಬಹಳ ಅರ್ಥಪೂರ್ಣವಾಗಿದೆ. ಅನೇಕ ಸಮಸ್ಯೆಗಳನ್ನು ಮತ್ತು ಸವಾಲುಗಳನ್ನು ಹೊಂದಿರುವ ಈ ಸಾಹಿತ್ಯದ ಅನೇಕ ಮುಖಗಳು ಇಲ್ಲಿ ಚರ್ಚೆಯಾಗಲಿ. ಹುಟ್ಟು ಹೋರಾಟಗಾರರಾದ ಚಿಂತಕರು ಆಗಿರುವ ಡಾಕ್ಟರ್ ಡಿ.ಜಿ. ಸಾಗರ್ ಅಣ್ಣವರು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದು ತುಂಬ ಸಂತೋಷದ ವಿಷಯ. ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಎಂದು ಹಾರೈಸುತ್ತೇನೆ. ನಾವೆಲ್ಲರೂ ನಿಮ್ಮ ಜೊತೆಗೆ ಇದ್ದೇವೆ. ಧನ್ಯವಾದ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಇವತ್ತು ದಲಿತ ಚಳವಳಿ ಸಾಹಿತ್ಯ ಸಮ್ಮೇಳನವನ್ನು ಇವತ್ತು ಸರ್ವ ಸದಸ್ಯರಾಗಿ ನನ್ನನ್ನು ಆಯ್ಕೆ ಮಾಡಿದ್ದಕ್ಕಾಗಿ ಕಲಬುರಗಿಯ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯಕುಮಾರ ತೆಗಿಲ್ತಿಪ್ಪಿ ಮತ್ತು ಅವರೆಲ್ಲ ಪದಾಧಿಕಾರಿಗಳು ಮೊದಲನೇದಾಗಿ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಮತ್ತು ಎರಡನೇದಾಗಿ ಇವತ್ತಿನ ಸಂದರ್ಭದಲ್ಲಿ ಈ ನಮ್ಮ ಭಾಗಕ್ಕೆ, ಅರ್ಧ ಕರ್ನಾಟಕದ ಭಾಗಕ್ಕೆ ಅತ್ಯಂತ ಹೆಮ್ಮೆ ಅನಿಸ್ಕೊಂಡಿರ್ತಕ್ಕಂಥ ಏನು ಒಂದು ಶಿಕ್ಷಣ ಸಂಸ್ಥೆ, ಏನು ವಿದ್ಯಾವರ್ಧಕ ಶಿಕ್ಷಣ ಸಂಸ್ಥೆ ಮುಖಾಂತರ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ತೆರೆದು ಈ ಕಡೆ ಭಾಗಕ್ಕೆ ಅನಕ್ಷರತೆ ಇದ್ದಿರ್ತಕ್ಕಂಥವರಿಗೆ, ಎಲ್ಲ ಬಡವರಿಗೆ ಉಚಿತವಾಗಿ ಪ್ರವೇಶ ಕೊಡೋದ್ರ ಮುಖಾಂತರ ಮತ್ತು ಅತ್ಯಂತ ಹೆಮ್ಮೆ ತರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ತರಿಸಿ ಒಂದು ಸೇವೆ ಮಾಡ್ತಕ್ಕಂಥ ಈ ಶಿಕ್ಷಣ ಸಂಸ್ಥೆಗೆ ಮತ್ತು ಆ ಶಿಕ್ಷಣ ಸಂಸ್ಥೆಯ ಮತ್ತು ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ದಾಕ್ಷಾಯಣಿ ಅಮ್ಮವರು ಬಂದಿರ್ತಾರೆ. ಅವರಿಗೆ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಬಯಸಿ ಈ ಸಂದರ್ಭದಲ್ಲಿ ಅವರಿಗೆ ನಾನು ಆಭಾರಿಯನ್ನು ಮನ್ನಿಸ್ತಾ ಇದ್ದೀನಿ. ಇವತ್ತು 2 ದಿವಸಗಳ ಕಾಲ ನಡೀತಕ್ಕಂಥ ಏನು ದಲಿತ ಚಳವಳಿ ಸಮ್ಮೇಳನದಲ್ಲಿ ಏನು 2 ದಿವಸ ಚಿಂತನ ಮಂಥನ ನಡೀತಕ್ಕಂಥದ್ದು ಈ ಭಾಗಕ್ಕೆ ಆಗಬೇಕಾಗಿರ್ತಕ್ಕಂಥ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಪ್ರಯೋಜನ ಮತ್ತು ಲಾಭ ಮತ್ತು ಅದರದ ಒಂದು ನಿಷ್ಠೆ ಅನುಷ್ಠಾನಗೊಳಿಸ್ತಕ್ಕಂಥದ್ರ ಬಗ್ಗೆ ಗೋಷ್ಠಿಗಳು ನಡೀತಾ ಇದ್ದಾವೆ. ಇಂಥ ಅಪಾರವಾದಂಥ ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ಈ ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಮ್ಮ ಮೇಯರ್ ಅವರು ಕೂಡ ಈ ಸಂದರ್ಭದಲ್ಲಿ ಬಂದಿದ್ದಾರೆ, ದಾಕ್ಷಿಣಿ ಅಮ್ಮವರು ಕೂಡ ಈ ಸಂದರ್ಭದಲ್ಲಿ ಬಂದಿದ್ದಾರೆ. ನಾನು ನಮ್ಮೆಲ್ಲರ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸಾಹಿತ್ಯ ಸಮ್ಮೇಳನಕ್ಕೆ
ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಇದೇ ಮೊದಲ ಬಾರಿಗೆ 2 ದಿನಗಳ ಕಾಲ ನಡೀತಿರ್ತಕ್ಕಂಥ ಪ್ರಥಮ ದಲಿತ ಚಳುವಳಿ ಸಾಹಿತ್ಯ ಸಮ್ಮೇಳನ ಈ ಭಾಗದ ಅನೇಕ ಶೋಷಿತರಿರ್ಬೋದು, ನೊಂದವರಿಗೆ ಭಾಳ ವಿಶೇಷವಾದ ಶಕ್ತಿ ಕೊಡ್ತಕ್ಕಂಥ ಕೆಲಸ 2 ದಿನಗಳಲ್ಲಿ ನಡೀತಾ ಇದೆ. ಇವತ್ತು ವಿಶೇಷವಾಗಿ ಈ ಭಾಗಕ್ಕೆ ಭಾಳ ವಿಶೇಷವಾಗಿರ್ತಕ್ಕಂಥ ಚಳುವಳಿಗೆ ಹೆಸರು ಕೊಟ್ಟಿರ್ತಕ್ಕಂಥ ಹೋರಾಟದ ಸಾಗರ ಅಂತಲೇ ಹೆಸರು ತೊಗೊಂಡಿರ್ತಕ್ಕಂಥ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಡಾಕ್ಟರ್ DJ ಸಾಗರ್ ಅವರ ಸರ್ವಾಧ್ಯಕ್ಷತೆಯಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಮತ್ತು ಅಷ್ಟೇ ಅರ್ಥಪೂರ್ಣವಾಗಿರ್ತಕ್ಕಂಥ ಸಮ್ಮೇಳನವನ್ನು ನಡೀತಾ ಇದೆ. ಇವತ್ತು ವಿಶೇಷವಾಗಿ ಇವತ್ತು ಈ ದಲಿತ ಸಾಹಿತ್ಯ ಸಮ್ಮೇಳನದ ಮೂಲಕ ಈ ಭಾಗದ ಅನೇಕ ಪ್ರತಿಭಾವಂತರಿಗೆ ಮತ್ತಷ್ಟು ಬಲ ತಂದು ಕೊಡ್ತಕ್ಕಂಥ ಕೆಲಸ ಈ 2 ದಿನಗಳಲ್ಲಿ ನಡೀತಾ ಇದೆ. ಇವತ್ತು ಈ ಭಾಗದ ಪ್ರಚಲಿತ ವಿದ್ಯಮಾನಗಳ ಮೇಲೆ ಒಂದಿಷ್ಟು ಬೆಳಕು ಚೆಲ್ಲುವ ಪ್ರಯತ್ನ ಈ ಸಮ್ಮೇಳನ ಆಗಿರೋದ್ರಿಂದ ಈ ಭಾಗದ ಎಲ್ಲ ಕನ್ನಡದ ಮನಸ್ಸುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮುಖ್ಯ ಗುರುಗಳಾದ ಹೇಮಲತಾ ಎಂ ಪತ್ತಾರ್ ಅವರು ವಯೋನಿವೃತ್ತಿ ಹೊಂದಿರುವ ಪ್ರಯುಕ್ತ ಕಲಬುರಗಿ ನಗರದ ಕರುಣೇಶ್ವರ ನಗರ ಬಡಾವಣೆಯಲ್ಲಿ ಇರುವ ಮೌನೇಶ್ವರ ನಿಲಯದಲ್ಲಿ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯ ಗುರುಗಳಾದ ಹೇಮಲತಾ ಎಂ ಪತ್ತಾರ್ ಅವರು ವಯೋನಿವೃತ್ತಿ ಹೊಂದಿದ ಪ್ರಯುಕ್ತ ಸನ್ಮಾನ ಸಮಾರಂಭವು ದಿನಾಂಕ 17ನೇ ಆಗಸ್ಟ್ 2024ರಂದು ಮಧ್ಯಾಹ್ನ 12 ಗಂಟೆಗೆ ಕಲಬುರಗಿ ನಗರದ ಕರುಣೇಶ್ವರ ನಗರ ಬಡಾವಣೆಯ ಮೌನೇಶ್ವರ ನಿಲಯದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹನುಮಾನ ದೇವಸ್ಥಾನದ ಅಧ್ಯಕ್ಷರಾದ MB ಅಂಗಡಿ ವಹಿಸಿದ್ದರು. ಉದ್ಘಾಟಕರಾಗಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಆಗಮಿಸಿದ್ದರು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ 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 ಪ್ರಣವಾನಂದ ಮಹಾಸ್ವಾಮಿಗಳು ಮೂರುಜಾವದೀಶ್ವರ ಮಠ ಅಫಜಲಪುರ ಇವರು ವಹಿಸಿದ್ದರು. ಸನ್ಮಾನಿತರಾಗಿ ಹೇಮಲತಾ ಪತ್ತಾರ್ ಹಾಗೂ ಮನೋಹರ್ ಪತ್ತಾರ್ ಉಪಸ್ಥಿತರಿದ್ದರು. ಅತಿಥಿಗಳಾಗಿ ಕಲಬುರಗಿ ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರಾದ ನಂದಕುಮಾರ್ ಮಾಲಿ ಪಾಟೀಲ್, ಕಾಂಗ್ರೆಸ್ನ ಮುಖಂಡರಾದ ಬಸವರಾಜ್ ಬೂದಿಹಾಳ್, ವಿಜಯಕುಮಾರ್ ಮಳ್ಳಿ, ಕಲಬುರಗಿಯ ಸರಕಾರಿ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಶಿವಾಜಿ ಪಾಟೀಲ್, ಶಹಾಬಾದ್ನ ಉದ್ದಿಮೆದಾರರಾದ ಶ್ರೀಶೈಲ್ ಪಂಚಾಳ್, ವಿಶ್ವಕರ್ಮ ಹೋರಾಟ ಸಮಿತಿ ಕಲಬುರಗಿಯ ಅಧ್ಯಕ್ಷರಾದ ದೇವೇಂದ್ರ ದೇಸಾಯಿ ಕಲ್ಲೂರ್, ಕಲಬುರಗಿಯ JDS ಮುಖಂಡರಾದ ಶಿವಾನಂದ ದ್ಯಾಮಗೊಂಡ್, ಸಮಾಜದ ಮುಖಂಡರಾದ ಅಮೃತ್ ಹಳ್ಳಿ, ಕಲಬುರಗಿಯ ವೈದ್ಯರಾದ ಡಾಕ್ಟರ್ ಕೇಶವರಾವ್ ಕಾಬಾ ಕಿರಣಗಿ, ನೀಲ್ಕಂಠರಾವ್ ಮುಲ್ಗೆ, ಮಹೇಶ್ ಹೊಸೂರ್ಕರ್ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ಮಹೇಶ್, ದಯಾನಂದ್ ಸುತಾರ್, ಗಂಗಾಧರ್ ಸುತಾರ್, ಭಗವಂತಪ್ಪ ಸುತಾರ್, ಅಶೋಕ್ ಸೋನಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಒಂದು ಒಳ್ಳೆಯ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ, ಅಭಿಮಾನ ಪೂರ್ವಕವಾಗಿರ್ತಕ್ಕಂಥ ಕಾರ್ಯಕ್ರಮ. ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ಬಡಾವಣೆ ಮತ್ತು ಅವರ ಆತ್ಮೀಯ ಮಿತ್ರ ಮಂಡಳಿ, ಬಂಧು ಬಳಗ ಕೂಡ ಇಲ್ಲಿ ಆಗಮಿಸಿದಿರಿ ಮತ್ತು ಮಾಧ್ಯಮದ ಮಿತ್ರರೇ, ಇವತ್ತು ತಮಗೆಲ್ಲ ಗೊತ್ತಿದೆ, ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಅವನ ಜೀವನ ಪರ್ಯಂತವಾಗಿ ಮಾಡಿರ್ತಕ್ಕಂಥ ಸಾಧನೆಗಳು, ಇದು ನಮ್ಮ ಶ್ರೀಮತಿ ಹೇಮಲತಾ ಅವರು ಈ ಸರ್ಕಾರಿ ಸೇವೆಯಲ್ಲಿ ಸೇರಿಕೊಂಡಾಗಿನಿಂದ ಒಂದು ಶಾಲಾ ಮುಖ್ಯೋಪಾಧ್ಯಾಯರಾಗಿ ಒಳ್ಳೆ ಕೆಲಸ ಮಾಡಿರ್ತಕ್ಕಂಥ ಇವತ್ತು ಅದರಿಂದ ನಿವೃತ್ತರಾಗಿದ್ದಾರೆ. ನಾವೆಲ್ಲ ಯಾಕೆ ಸನ್ಮಾನ ಮಾಡ್ತೀವಿ ಅಂದ್ರೆ, ಅವರ ಜೀವನ ಪರ್ಯಂತರವಾಗಿ ಆ ಕಾಯಕದಲ್ಲಿ ನಿಷ್ಠೆಯಿಂದ ಪ್ರಾಮಾಣಿಕೆಯಿಂದ ಕೆಲಸ ಮಾಡಿ ನಮ್ಮ ಮುದ್ದು ಮಕ್ಕಳಿಗೆ ಒಳ್ಳೆಯ ರೀತಿಯಿಂದ ವಿದ್ಯಾದಾನ ಮಾಡಿದ ಫಲವಾಗಿ ಇವತ್ತು ಎಷ್ಟೋ ಜನ ವಿದ್ಯಾರ್ಥಿಗಳು ಅವ್ರ ಕೈಯಿಂದ ಕಲ್ತಿರ್ತಕ್ಕಂಥವ್ರು ಒಳ್ಳೆ ಒಳ್ಳೆ ಪೋಸ್ಟ್ ನಲ್ಲಿ ಹೋಗಿರ್ತಾರೆ. ಅವರು ಅವರ ಆತ್ಮಕ್ಕೆ ಒಂದು ಸಂತೋಷ, ನಾನು ಕಲಿಸಿದ ಮಕ್ಕಳು ಇವತ್ತು ಹೆಮ್ಮರವಾಗಿ ಬೆಳೆದು ಬೇರೆ ಬೇರೆ ಕೆಲಸದಲ್ಲಿ ಹೋಗಿದ್ದಾರೆ ಅಂತ ಹೇಳಿ. ಮನುಷ್ಯನಿಗೆ ಜೀವನದಲ್ಲಿ ಇದಕ್ಕಿಂತ ಹೆಚ್ಚಿನ ಆನಂದ ಯಾವುದೂ ಸಿಗೋದಿಲ್ಲ. ಯಾಕಂದ್ರೆ ಕೂಡ್ದಾರವರು ನಾವು ಸುಮಾರು 30 ವರ್ಷದಿಂದ 3 ಪಕ್ಕದಲ್ಲೇ ಬಹಳ ಸಣ್ಣ ಚಿಕ್ಕ ವಯಸ್ಸಿಂದ ಎಲ್ಲರೂ ಕಲ್ತೇ ಇರ್ತಕ್ಕಂಥವ್ರು ನಾವು. ನಾನು ಬಹಳಷ್ಟು ಸಲ ಅವ್ರ ಮನೆ ಕೂಡ ಬಂದಿದ್ದೇನೆ. ಅವ್ರು ನೋಡಿ ಎಂಥದ್ದು, ಮನುಷ್ಯನ ಜೀವನದಲ್ಲಿ ಒಳ್ಳೆ ಮನುಷ್ಯನ ಆಗ್ಬೇಕಾದ್ರೆ 4 ಭಾಗ್ಯಗಳು ಮುಖ್ಯ. ಒಂದು ಆರೋಗ್ಯ ಭಾಗ್ಯ. ಮೂರ್ದಾರಿಗೆ ಹುಡುಗ ಅಂತ ಸಣ್ಣ ಹುಡುಗ ಕಂಡಂಗೆ ಆತ. ನಮ್ಮ ವಯಸ್ಸು ಅವನು 67 68 ಇರ್ಬೇಕು ಅವನು. ನಾವಿಬ್ರು ಒಂದೇ ಬಾರಿಗಿದ್ದೀವಿ. ಅಮ್ಮವರು ಕೂಡ ಇಬ್ರು ಆರೋಗ್ಯವಾಗಿದ್ದಾರೆ ಮತ್ತು ಸಂಪತ್ತು ಭಾಗ್ಯನೂ ಕೂಡ ಇದೆ. ಚೆನ್ನಾಗಿ ಏನಪ್ಪ ಅಂದ್ರೆ ಅಮ್ಮವ್ರ ನೌಕರಿಯಿಂದ ಸಂಪತ್ತು ಭಾಗ್ಯ ಅದನ್ನು ಕೂಡ ದೇವರು ಭಗವಂತ ಕೊಟ್ಟಿದ್ದಾರೆ. ಇನ್ನು ಮಕ್ಕಳ ಭಾಗ್ಯ, ಅವ್ರು 3 ದಿನದ ಮಕ್ಕಳಿಗೆ ಕೆಲಸ ಮಾಡ್ತಾ ಇದ್ದಾರೆ, ಮಕ್ಕಳ ಭಾಗ್ಯ ಕೂಡ ಚೆನ್ನಾಗಿದೆ. ಅಧಿಕಾರ ಭಾಗ್ಯ ಅವರು ಈಗಾಗಲೇ
ಅಮ್ಮವರು ಅಧಿಕಾರದಲ್ಲಿದ್ದರು, ಇವತ್ತು ನಿವೃತ್ತಿ ಹೊಂದಿದ್ದಾರೆ. ಮುಂದೆ ಬರ್ತಕ್ಕಂಥ ಸಮಯದಲ್ಲಿ ನಮ್ಮ ಹೋದಾರ್ ಏನ್ ಹೇಳ್ತಾನಂದ್ರೆ ನಾನು ಪುಣ್ಯಕ್ಕೆ ನನ್ನ ಸೊಸೆಯವ್ರನ್ನ ಒಳ್ಳೆಯದು ಸಿಕ್ಕಾರ ಅಂತ ಹೇಳ್ತಾನೆ. ಅದನ್ನ ಒಂದು ಭಾಗ್ಯನೇ. ಇವತ್ತು ನಾಳೆ ಒಳ್ಳೆಯ ಮಕ್ಕಳಿಗೆ ಒಳ್ಳೆಯ ಸೊಸೆಯರು ಸಿಗೋದನ್ನು. ಇಂಥ ಒಂದು ಎಲ್ಲ ಭಾಗ್ಯಗಳನ್ನ ಪಡೆದಿರ್ತಕ್ಕಂಥ ಮನೋಹರ್ ಪೊದ್ದಾರ್ ಅವರು ಮತ್ತು ಶ್ರೀಮತಿ ಪೊದ್ದಾರ್ ಅವರು ಇವರು ಪುಣ್ಯವಂತರಿದ್ದಾರೆ. ಎಲ್ಲ ಭಾಗ್ಯಗಳನ್ನ ಕಾಪಾಡಿಕೊಂಡು ಇವತ್ತು ಈ ಒಂದು ವಯೋ ನಿವೃತ್ತಿಯಲ್ಲಿ ಭಾಗವಹಿಸಿದ್ದಾರೆ. ಅನೇಕ ಅಪಾರ ಬಳಗ ಕೂಡ ಯಾವತ್ತೂ ಪೊದ್ದಾರ್ ಅಂದ್ರೆ ಮನೆಗೆ ಹೋಗೋರಿಗೆ ಮಾತಾಡಿಸ್ತಾರೆ. ಎಲ್ಲರ ಕಡೆ ಬಂದು ಒಂದು ಹೆಲ್ಪಿಂಗ್ ನೇಚರ್, ಏನೇ ಕೆಲಸ ಇದ್ರು ಕೂಡ ಭಾಳ ಮನ್ಸಿನ ಮೇಲೆ ತಗೊಂಡು ಯಾವುದೇ ಕಾರ್ಯಕ್ರಮದಲ್ಲಿ ಹೋಗಿ ಕೂತ್ಕೊಂಡು ಎಲ್ಲ ಮುಗಿಸತನ ಎಲ್ಲಿಗೆ ಹೋಗೋಣ. ಅವನ ಮೇಲೆ ಅಂತ ಹುಟ್ಟು ಗುಣನೇ ಇರ್ತಾರೆ ಮೊದಲಿಂದ. ಅದಕ್ಕಾಗಿ ಇವತ್ತು ಇಷ್ಟೊಂದು ಜನ ಸಾಗರ ಸೇರಿರ್ತಕ್ಕಂಥದ್ದು ಬಹಳ ಒತ್ತಡದ ಮಧ್ಯದಲ್ಲಿ ನಾವಿದ್ದೀವಿ. ಯಾಕಂತ ನಮ್ಗೆ ಗೊತ್ತಿದೆ, ಇನ್ನೊಂದು ಡಿಜಿ ಸಾಗರದ ಒಂದು ಸಾಹಿತ್ಯ ಸಮ್ಮೇಳನ ಇದೆ, ಸರ್ಕಾರದ ಗಲಾಟೆ ಇದೆ. ಇವೆಲ್ಲ ಮಧ್ಯದಲ್ಲಿ ನಾವು ನೀಲಕಂಠ ಮುಲಿಗೆಯವರು ಅರ್ಜೆಂಟ್ ಅಂತಂದ್ರೆ ಹೋಗ್ಬೇಕಾಗಿದೆ. ನಾನು ಹೋಗ್ತೇನೆ, ಮುಲಿಗೆಯವರು ಕೂಡ ಮಾತನಾಡಿ ಬರ್ತಾರೆ. ನಮಗೆ ಕರೆಸಿ ಸನ್ಮಾನಿಸಿ ಎರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಮುಂದೆ ಭಗವಂತ ಅವ್ರಿಗೆ ಎಲ್ಲ ರೀತಿಯಿಂದ ಆಯುಷ್ಯ, ಆರೋಗ್ಯ, ಸಂಪತ್ತು, ಅಧಿಕಾರ ಕೊಟ್ಟು ಕಾಪಾಡಲಿ. ನಿಮ್ಮೆಲ್ಲರ ಆಶೀರ್ವಾದ ಮನೋಹರ್ ಪೊದ್ದಾರ್ ಮತ್ತು ಅವರ ಶ್ರೀಮತಿ ಮಹಾನಗರ ಪಾಲಿಕೆ ಕಲಬುರಗಿ ಇವರಿಗೆ ಮೌನೇಶ್ ಶಿಕ್ಷಕರು ಇವರಿಂದ ಸನ್ಮಾನ ಕಾರ್ಯಕ್ರಮ. ನೀಲಕಂಠ ಮುಲಿ ಅವರು ಹೋಗುವ ಒಂದು ತುರ್ತು ಸಂದರ್ಭದಲ್ಲಿ ಅವರಿಗೆ ಕ್ಷೇತ್ರದಲ್ಲಿ ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ ಕೊಟ್ಟು ಹಾಗೂ ಒಂದು ಮಕ್ಕಳಿಗೆ ಒಂದು ಒಳ್ಳೆ ದಾರಿಯಲ್ಲಿ ಅವರಿಗೆ ಸಾಗಿಸಿ ಹಾಗೂ ದಿನ ಬೆಳಗಾದರೆ ಹೆಣ್ಣು ಅಂದರೆ ಒಂದು ನಮ್ಮ ಸಮಾಜದ ಕಣ್ಣು ಹಾಗೂ ದೇಶದ ಒಂದು ಕಣ್ಣು. ಅವರು ಒಂದು ಇದನ್ನ ತಾಯಿ ಸಾಕಷ್ಟು 38 ವರ್ಷಗಳ ಕಾಲ ದಿನನಿತ್ಯ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿ ಒಳ್ಳೆ ಯಾವುದೋ ಒಂದು ಕಪ್ಪು ಚುಕ್ಕೆ ಇಲ್ಲದಂತ ಒಂದು ಶಿಕ್ಷಣ, ಗುಣಮಟ್ಟದ ಶಿಕ್ಷಣ ಮಕ್ಕಳಿಗೆ ಕೊಟ್ಟು ಹಾಗೂ ಅವರ ಕೈಯಲ್ಲಿ ಕಲಿತ ಮಕ್ಕಳು ಇವತ್ತು ಒಳ್ಳೆ IAS, IPS, ಡಾಕ್ಟರ್, ಇಂಜಿನಿಯರ್, ಒಳ್ಳೆ ರಾಜಕಾರಣಿ, ಒಳ್ಳೆ ಬಿಸ್ನೆಸ್ ಸಾಕಷ್ಟು ಜನ ಅವರ ಕೈಯಲ್ಲಿ ಕಲಿತವರು ಸಾಕಷ್ಟು ಒಳ್ಳೆ ಹುದ್ದೆಗೆ ಹೋಗಿದ್ದಾರೆ. ಹಾಗೂ ಒಳ್ಳೆ ಉನ್ನತ ಶಿಕ್ಷಣ ಕೂಡ ಅವರ ಕೈಯಲ್ಲಿ ಕಲಿತಿದ್ದಾರೆ. ಹಾಗೂ ಅವರ ಜೀವನದಲ್ಲಿ 38 ವರ್ಷ ಸಾಕಷ್ಟು ದೊಡ್ಡ ಹಾದಿ, ದೊಡ್ಡ ಒಂದು ಹಾದಿಯಲ್ಲಿ ಸಾಗಿ ಅವರು ಎಲ್ಲರ ಜೊತೆಯಲ್ಲಿ ಒಳ್ಳೆಯವರಾಗಿ ಹಾಗೂ ಶಿಕ್ಷಣ ಇಲಾಖೆಯಲ್ಲೂ ಕೂಡ ಯಾವುದೇ ಕಪ್ಪು ಚುಕ್ಕೆಯಿಂದ ಒಳ್ಳೆ ಒಂದು ಶಿಕ್ಷಣ ಕೊಟ್ಟು ಯಶಸ್ವಿ ಶಿಕ್ಷಕರಾಗಿ ಅವರು ಹೊರಹೊಮ್ಮಿದ್ದಾರೆ. ಹಾಗೂ ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ. ಇವತ್ತು ಮನೋಹರ್ ಪೊದ್ದಾರ್ ಅವರು ಕೂಡ ಎಲ್ಲ ಸಮಾಜದವರ ಜೊತೆಗೆ ಬೆರೆತು ಒಳ್ಳೆ ಎಲ್ಲ ಒಂದು ಕನ್ವೆನ್ಷನ್ ಕಾಲೇಜ್ ಮತ್ತು ಇಡೀ ಗುಲ್ಬರ್ಗ ಜನತೆಯ ಜೊತೆಗೆ ಎಲ್ಲಾ ಸಮಾಜದವರ ಜೊತೆಗೆ ಒಳ್ಳೆ ಒಂದು ವಿನಯದಿಂದ ಅವರು ನಡೆದುಕೊಂಡು ಮನೋಹರ್ ಪೊದ್ದಾರ್ ಅವರು ಕೂಡ ಸಾಕಷ್ಟು ಒಂದು ಹೆಸರು ಮಾಡಿಕೊಂಡಿದ್ದಾರೆ. ಎಲ್ಲರ ಜೊತೆಗೆ ಒಳ್ಳೆಯ ಒಂದು ಪ್ರೀತಿ ಬಾಂಧವ್ಯ ಅವರು ಕೂಡ ಹೊಂದಿದ್ದಾರೆ. ಹಾಗೂ ಇದೇ ರೀತಿ ಮುಂದೆ ಇವತ್ತು ನಿವೃತ್ತಿ ಕಾರ್ಯಕ್ರಮ, ವಯೋ ನಿವೃತ್ತಿ ಕಾರ್ಯಕ್ರಮ ಹಾಗೂ ಮನೋಹರ್ ಪೊದ್ದಾರ್ ಅವರ ಶ್ರೀಮತಿ ಹೇಮಲತಾ ತಾಯಿಯವರಿಗೆ ನಾನು ಒಳ್ಳೆ ಒಂದು ಮುಂದಿನ ದಿನಗಳಲ್ಲಿ ಒಳ್ಳೆ ಒಂದು ಆಯುಷ್ಯ, ಆರೋಗ್ಯ, ಸಂಪತ್ತು ಅವರು 100 ಕಾಲ ಬದುಕಲಿ ಅಂತ ನಾನು ಹಾರೈಸ್ತೇನೆ. ಬಾಂಬೆ ಕಲ್ಯಾಣ ನಗರದ ಶಿವಸೇನಾ ಅಧ್ಯಕ್ಷರಾದ ಅನಿಲ್ ಆಲಂಕರ್ ಅವರು ದೇವಲಗಣಗಾಪುರದ ದತ್ತಕ್ಷೇತ್ರದ ದರ್ಶನಕ್ಕಾಗಿ ಕಲಬುರಗಿಗೆ ಆಗಮಿಸಿದ ಪ್ರಯುಕ್ತ ಕಲಬುರಗಿ ನಗರದ ಹೆರಿಟೇಜ್ ಹೋಟೆಲ್ನಲ್ಲಿ ಶಿವಸೇನಾ ಅಭಿಮಾನಿ ಬಳಗದ ವತಿಯಿಂದ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಬಾಂಬೆ ಕಲ್ಯಾಣ ನಗರದ ಶಿವಸೇನಾದ ಅಧ್ಯಕ್ಷರಾದ ಅನಿಲ್ ಆಲಂಕರ್ ಅವರು ಇಂದು ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಸುಕ್ಷೇತ್ರ ದೇವಲಗಾಣಗಾಪುರದ ಶ್ರೀ ದತ್ತಾತ್ರೇಯ ದೇವಸ್ಥಾನದ ದರ್ಶನಕ್ಕಾಗಿ ಆಗಮಿಸಿದ ಸಂದರ್ಭದಲ್ಲಿ ಕಲಬುರಗಿ ನಗರದ ಸಿಟಿ ಬಸ್ ನಿಲ್ದಾಣದ ಹತ್ತಿರವಿರುವ ಹೆರಿಟೇಜ್ ಹೋಟೆಲ್ನಲ್ಲಿ ಶಿವಸೇನಾ ಅಭಿಮಾನಿ ಬಳಗದ ವತಿಯಿಂದ ಅವರಿಗೆ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ರೋಷನ್, ರುದ್ರಾ ಅಲಿಂಕರ್, ಶಹಬಾದ್ ತಾಂಡಾದ ಸತೀಶ್ ರಾಠೋಡ್, ರಮಾಕಾಂತ್ ಪೂಜಾರಿ, ಶಿವು ಧಣಿ, ದೇವೇಂದ್ರ ದೇಸಾಯಿ, ಸಂತೋಷ್ ಚೌಹಾಣ್, ಪವನ್ ಚೌಹಾಣ್ ಸೇರಿದಂತೆ ಸತೀಶ ತಾಂಡಾದ ರಮಾಕಾಂತ್ ವಿ ಪೂಜಾರಿ, ಸಂತೋಷ್ ಚೌಹಾಣ್, ವಿಠಲ್ ನಾಗರಾಜ್ ಉಪಸ್ಥಿತರಿದ್ದರು. अनिल आलिमकर, छत्तीस राठौर हमारा दोस्त है. कर्नाटक में हम लोग आया उसके मिलने के लिए और दर्शन करने को जा रहे हैं. गंगापुर, तुलजापुर, अक्कलकोट, तिरुपति दर्शन करके आया. अभी हम लोग रामेश्वर करके आया और मुंडेश्वर करके आया और गोकर्णनाथ करके आया. अभी दोस्त के इधर आके बहुत अच्छा लगा. सब दोस्त मिला हम लोग को. हाँ, कर्नाटक कर रहा है अभी.
अभी जा रहा है गंगापुर जा रहा है हम लोग उधर से, फिर अक्कलकोट करेगा, फिर वही परली वही जनत करेगा, फिर हम लोग घर पे जाएगा। सर आपका नाम पूरा? अनिल हीरा आलिमकर। बिजनेस मेरा ट्रांसपोर्ट का धंधा है। शिवसेना का कार्यकर्ता है हम लोग। ಇವತ್ತು ಕಲಬುರಗಿ ನಗರದಲ್ಲಿ ಶಿವಸೇನೆಯ ನಗರ ಅಧ್ಯಕ್ಷರಾದಂಥ ಅನಿಲ್ ಆಲಿಮ್ಕರ್ ಅವರು ಕಲಬುರಗಿ ನಗರದಲ್ಲಿ ಹೆಚ್ಚಿಗಾಗಿ ದೇವಸ್ಥಾನಕ್ಕಾಗಿ ಸುತ್ತಾಡಿ ನಮ್ಮ ಗುಲ್ಬರ್ಗ ನಗರಕ್ಕೆ ಆಗಮನಿಸಿದವರಿಗೆ ನಮ್ಮ ಸತೀಶ್ ನೇತೃತ್ವದಲ್ಲಿ ಮತ್ತು ನಮ್ಮಕ್ಕಂತ ಪೂಜಾರಿಯವರ ಎಲ್ಲರ ಬಳಗದೊಂದಿಗೆ ಇವತ್ತು ಕಲಬುರಗಿ ನಗರದಲ್ಲಿ ಅವರಿಗೆ ಸ್ವಾಗತ ಕೊಡ್ತೇವೆ. ಯಾಕಂದರೆ ಇವತ್ತು ಅವರಿಗೆ ಇನ್ನೂ ಸ್ಥಾನದಲ್ಲಿ, ಯಾಕಂದರೆ ಇವತ್ತು ಪಕ್ಷದಲ್ಲಿ ಶಿವಸೇನೆಯಲ್ಲಿ ಇನ್ನೂ ಹೆಚ್ಚಿಗೆ ಸ್ಥಾನ ಸಿಗಲಿ. ದೇವರಲ್ಲಿ ನಾವು ಇವತ್ತು ಗಣಗಾಪುರ ಮತ್ತು ಶರಣಬಸವೇಶ್ವರ ಬಂದೇನವಾಜ್ ಖಾಜಾ ಬಂದೇನವಾಜ್ ದರ್ಗಾದಲ್ಲಿ ನಾವತ್ತು ಅವ್ರಿಗೆ ಪೂಜೆ ಮಾಡಿಸಿ ಇನ್ನೂ ಹೆಚ್ಚಿಗೆ ಶಿವಸೇನೆಯಲ್ಲಿ ಶಕ್ತಿ ತುಂಬಲಿ ಎಂದು ದೇವರಲ್ಲಿ ಪ್ರಾರ್ಥಿಸ್ತೀವಿ. ಇವತ್ತಿನ ದಿವಸ ಮುಂಬೈ ಮಹಾರಾಷ್ಟ್ರದ ಶಿವಸೇನೆ ನಗರ ಪ್ರೆಸಿಡೆಂಟ್ ಆದಂಥ ಅನಿಲ್ ಅಲಿಮ್ಕರ್ ಸರ್ ಅವ್ರು ಬಂದಾರ. ಅವರಿಗೆಂದ ನಮ್ಮ ಅಭಿಮಾನಿಗಳ ವತಿಯಿಂದ ಇವತ್ತು ಅವರಿಗೆ ಸ್ವಾಗತ ಮಾಡಿ ಹಾಗೂ ಸನ್ಮಾನ ಮಾಡಿ ಅವರಿಗೆ ಶರಣಬಸವೇಶ್ವರ ದೇವಸ್ಥಾನ ಹಾಗೂ ಗಣಗಾಪುರ ಬಂದೇನವಾಜ್ ದರ್ಗಾ ಎಲ್ಲ ದೇವರ ದರ್ಶನ ಮಾಡಿಸಿ ಅವ್ರಿಗೆ ಕಳಿಸ್ತೀವಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀವಿ. ಅವ್ರು ಬಂದು ಆರ್ಥಿಕ ಶುಭಾಶಯಗಳು ಕೊಡ್ತೀವಿ. ಗುಲ್ಬರ್ಗ ನಗರದ ಇವತ್ತಿನ ದಿವಸ ನಮ್ಮ ಅನಿಲ್ ಅಲಿಮ್ಕರ್ ಅವರು ನಮ್ಮ ಗುಲ್ಬರ್ಗ ನಗರಕ್ಕೆ ಆಗಮಿಸಿದಾಗಿ ನಮಗೆ ಬಹಳಷ್ಟು ಖುಷಿ ಐತೆ. ಯಾಕೆಂದರೆ ನಮ್ಮ ಸತೀಶ್ ರಾಠೋಡ್ ಅವರ ಸಂಗಡಿಗರು ಎಲ್ಲರೂ ಕೂಡಿಕೊಂಡು ನಾವು ಒಂದು ಸ್ವಾಗತಿಸಲಾಯಿತು. ಏನು ವಿಶೇಷಪ್ಪ ಅಂದ್ರೆ ಅವ್ರು ಬಂದಿದ್ದಕ್ಕೆ ನಮ್ಮ ಎಲ್ಲ ಸಂತೋಷ ಆಗಿರೋ ಸಲುವಾಗಿ ನಾವು ಇವತ್ತೊಂದು ಅವರಿಗೆ ಸನ್ಮಾನ ಮಾಡಿ ಹೂಗುಚ್ಛವನ್ನು ಮಾಡಿ ಸ್ವಾಗತಿಸ್ತೀವಿ. ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರ ಸಂಘ ಕಲಬುರಗಿಯ ವತಿಯಿಂದ ಇಂದು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರ ಸಂಘ ಕಲಬುರಗಿಯ ವತಿಯಿಂದ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರ ಪ್ರಮುಖ ಬೇಡಿಕೆಗಳನ್ನು ಕೂಡಲೇ ಈಡೇರಿಸುವಂತೆ ಆಗ್ರಹಿಸಿ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶಶಿಲ್ ಜಿ ನಮೋಶಿ ಅವರು ಭಾಗವಹಿಸುವ ಮೂಲಕ ಈ ಪ್ರತಿಭಟನೆಗೆ ತಮ್ಮ ಬೆಂಬಲವನ್ನ ಸೂಚಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಕೃಷ್ಣಾವಿ ಮಾಗಣಗೇರಿ, ಜಿಲ್ಲಾ ಸಂಚಾಲಕರಾದ ಇಸಾಮುದ್ದೀನ್ ಎನ್ ಖಾಜಿ, ಪ್ರಧಾನ ಕಾರ್ಯದರ್ಶಿಗಳಾದ ಸೂರ್ಯಕಾಂತ್ ಪಿಜಿ, ಸಹ ಸಂಚಾಲಕರಾದ ಮಲ್ಲಿಕಾರ್ಜುನ್ ಡೊಣ್ಣೂರ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಅನುದಾನಿತ ಶಾಲಾ ಕಾಲೇಜ್ ಪಿಂಚಣಿ ವಂಚಿತರ ನೌಕರರ ಸಂಘದಿಂದ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಪ್ರಮುಖವಾದಂಥ ಬೇಡಿಕೆ ಏನಂತಂದರೆ 1/4/2000 ನಂತರ ಯಾರು ಸೇವೆಯಲ್ಲಿ ಸೇರಿದ್ದೇವೆ ಅವರಿಗೆ ಇವತ್ತು ಸರ್ಕಾರ ಪಿಂಚಣಿ ಕೊಡ್ತಾ ಇಲ್ಲ. ನಮ್ಮ ಬೇಡಿಕೆ ಏನಂತಂದರೆ ಅಲ್ಲಿವರೆಗೆ ಯಾರು ಸೇವೆಗೆ ಸೇರಿದಾರ ಅವ್ರಿಗೆ ಕೊಡ್ತಾ ಇತ್ತು. ಇದು ದಿಢೀರ್ನೇ ಅದನ್ನು ಬಂದ್ ಮಾಡಿದಿರಿ. ಇನ್ನೊಂದು ಕಡೆ ಮಾನ್ಯ ಸಿದ್ದರಾಮಣ್ಣವರು, ಡಿ ಕೆ ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದರು ಕಳೆದ 2023ರಲ್ಲಿ. ಅವ್ರ ಮ್ಯಾನಿಫೆಸ್ಟೋನಲ್ಲಿ ಏನು ಹೇಳಿದ್ದಾರೆ, ನಾವು ಹೊಸ ಪೆನ್ಷನನ್ನು ತೆಗೆದು ಹಳೆ ಪೆನ್ಷನನ್ನು ಇಂಟ್ರಡ್ಯೂಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಳೆ ಪೆನ್ಷನ್ ನೀವು ಇಂಟ್ರಡ್ಯೂಸ್ ಮಾಡಬೇಕು. ಯಾಕಂತಂದರೆ ನೀವು ಪ್ರಣಾಳಿಕೆಯಲ್ಲಿ ಹೇಳಿ ನೀವು ಅಧಿಕಾರಕ್ಕೆ ಬಂದಿದ್ದೀರಿ. ಯಾವ ಕಾರಣಕ್ಕೂ ನಾವು ಬಿಡೋದಿಲ್ಲ. ನೀವು ತಕ್ಷಣ ನಿಮ್ಮ ಮ್ಯಾನಿಫೆಸ್ಟೋನಲ್ಲಿ ಹಾಕಿ ನೀವು ಅಧಿಕಾರಕ್ಕೆ ಬಂದಿದ್ರಿ. ಆ ಕಾರಣಕ್ಕೆ ನೀವು ಇದನ್ನು OPS ಇಂಟ್ರಡ್ಯೂಸ್ ಮಾಡಬೇಕು. OPS ಇಂಟ್ರಡ್ಯೂಸ್ ಮಾಡಿದರೆ ನಮ್ಮ ಪೆನ್ಷನು ಸಿಗುತ್ತೆ. ಇನ್ನೊಂದು ಇವತ್ತು ಕಾಲ್ಪನಿಕ ವೇತನ ಒಂದು ಭಾಳ ದೊಡ್ಡದಾದಂಥ ಒಂದು ವಿಷಯ ಆಗಿದೆ. ಯಾರು ಅನುದಾನಕ್ಕೆ ಒಳಪಟ್ಟಂಥ ದಿನಾಂಕದಿಂದ ನೀವು ಬರೀ ನಮ್ಗೆ ಸೇವೆಗೆ ಸೇರಿದ ದಿನಾಂಕದಿಂದ ಬೆನಿಫಿಟ್ ಕೊಡ್ತೀವಂದ್ರೆ ಅದಕ್ಕಿಂತಲೂ ಮುಂಚೆ 10 ವರ್ಷ 12 ವರ್ಷ ಸೇವೆ ಸಲ್ಲಿಸಿ ಅವರು ಆ ಒಂದು ಮೆರಿಟದ ಆಧಾರದ ಮೇಲೆ ಮೆರಿಟಲ್ಲಿ ಏನು ಹೇಳ್ತಾರೆ, ಯಾರು ಅನೇಕ ವರ್ಷ ಸೇವೆ ಸಲ್ಲಿಸಿದ್ದಾರೆ ಅವ್ರಿಗೆ ಕೈ ಬಿಡಬಾರ್ದು ಅಂತಂದರೆ ನಾವು ಸೇವೆ ಸಲ್ಲಿಸಿದಂಥ ಅವಧಿಗೆ ನೀವು ಪರಿಗಣಿಸಿ ಆ ಕಾಲ್ಪನಿಕ ವೇತನ ಕೂಡ ಕೊಡಬೇಕಂತ ನಮ್ಮ ನ್ಯಾಯಯುತವಾದಂಥ ಬೇಡಿಕೆ ಇದೆ. ಇನ್ನೊಂದು ಭಾಳ ಪ್ರಮುಖವಾದಂತಂದ್ರು ಸರ್ಕಾರಿ ನೌಕರದಾರಿಗೆ ಇವತ್ತು
ಏನಂದ್ರೆ ಜ್ಯೋತಿ ಸಂಜೀವನಿ ಕೊಡ್ತಾ ಇದ್ದಾರೆ. ಆದರೆ ಅದೇ ಅನುದಾನಿತ ಶಾಲಾ ಕಾಲೇಜಿನ ನೌಕರರಿಗೆ ಜ್ಯೋತಿ ಸಂಜೀವನಿ ಕೊಡ್ತಾ ಇಲ್ಲ. ಜ್ಯೋತಿ ಸಂಜೀವನಿ ಕೂಡ ಭಾಳ ಪ್ರಮುಖವಾದಂಥ ಬೇಡಿಕೆ. ಅನೇಕ ವರ್ಷದಿಂದ ನಾವು ಕಾಯ್ತಾ ಇದ್ದೀವಿ. ಕೋವಿಡ್ದ ನಂತರ ಭಾಳಷ್ಟು ನಮ್ಮ ಶಿಕ್ಷಕರು ಕೂಡ ಪ್ರಾಣ ಬಿಟ್ಟಿದ್ದಾರೆ. ಅದಕ್ಕೆ ತಾವು ಜ್ಯೋತಿ ಸಂಜೀವನಿ ಕೂಡ ನಮ್ಗೆ ಕೊಡಬೇಕು ಅಂಥೇಳಿ ಈ 3-4 ಪ್ರಮುಖವಾದಂಥ ಬೇಡಿಕೆ ಪರವಾಗಿ ಈ ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ. ಈ ಹೋರಾಟ ನಿಲ್ಲೋದಿಲ್ಲ. ನಮ್ಮ ಕೊನೆ ಉಸಿರಿರುವಾಗೆ ಈ ನ್ಯಾಯಯುತ ಬೇಡಿಕೆ ಈಡೇರಿಸುವವರೆಗೆ ನಾವು ಹೋರಾಟ ಮಾಡ್ತೀವಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಕೋಲ್ಕತ್ತಾದಲ್ಲಿ ವೈದ್ಯ ವಿದ್ಯಾರ್ಥಿನಿಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಇಂದು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಸ್ಪತ್ರೆಯ ನೌಕರರು ಹಾಗೂ ವೈದ್ಯ ವಿದ್ಯಾರ್ಥಿಗಳು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಕೋಲ್ಕತ್ತಾದಲ್ಲಿ ವೈದ್ಯ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಕೊಲೆ ಪ್ರಕರಣದ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಇಂದು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಸ್ಪತ್ರೆಯ ನೌಕರರು ಹಾಗೂ ವೈದ್ಯ ವಿದ್ಯಾರ್ಥಿಗಳು ಪ್ರತಿಭಟನಾ ಮೆರವಣಿಗೆ ನಡೆಸಿ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು. ಈ ಪ್ರತಿಭಟನೆಯಲ್ಲಿ ಖಂಡ್ರಯ್ಯ, ಶರಣಗೌಡ ಪಾಟೀಲ್, ರಾಕೇಶ್ ಪಾಟೀಲ್, ಸಾಯಿ ಕೃಷ್ಣ, ಝರಾ ಇಫಾ ಸೇರಿದಂತೆ ಇತರೆ ಅನೇಕ ಜನರು ಪಾಲ್ಗೊಂಡಿದ್ದರು. ಇವತ್ತೇನು ಹೋರಾಟ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ ಕಳೆದ 3-4 ದಿನಗಳಿಂದ ಏನು ಪಶ್ಚಿಮ ಬಂಗಾಳದಲ್ಲಿ ಆಗ್ತಕ್ಕಂಥ ಏನು ಒಬ್ಬ PG ಓದ್ತಕ್ಕಂಥ ವಿದ್ಯಾರ್ಥಿನಿಯ ಮೇಲೆ ಅವರು ರೂಮಲ್ಲಿ ಅತ್ಯಾಚಾರ ಮಾಡಿ ಕೊಲೆಗೆಸಿಗೆ ಹೋಗಿದ್ದಾರೆ. ಸೊ ಆ ಕೃತ್ಯವನ್ನು ಯಾವ ಥರ ಆಗಿದೆಪ್ಪ ಅಂತಂದ್ರೆ ಈಗಿನ ಸಮಾಜದಲ್ಲಿ ಮಾನವ ಜನ್ಮ ಇದೆಯಲ್ಲ ತಲೆ ತಗ್ಗಿಸುವಂಥ ಕೆಲಸ ಆಗಿದೆ. ಯಾಕಪ್ಪ ಅಂತಂದರೆ ಹಿಂದೆ ಎಲ್ಲ ನೀವು ನೋಡ್ತಿರ್ಬೋದು ಪಶ್ಚಿಮ ಬಂಗಾಳದಲ್ಲಿ ಸಂದೇಶ್ ಖಾಲಿ ಅಂತ ಪ್ರದೇಶದಲ್ಲಿ ಅತಿ ಹೆಚ್ಚು ಹೆಣ್ಣುಮಕ್ಕಳ ಮೇಲೆ ಮತ್ತು ಅತಿ ಹೆಚ್ಚು ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಆಗಿರ್ತಕ್ಕಂಥ ವಿಷಯ ಕಂಡು ಬಂದಿದೆ. ಈ ವಿಷಯವನ್ನು ಅವಾಗ ಸಂಪೂರ್ಣವಾಗಿ ಗಮನಕ್ಕೆ ತಂದು ಈ ವಿಷಯ ಮೇಲೆ ಅವಾಗ ಕರ್ನಾಟಕ ಭಾರತ ಸರ್ಕಾರ ಅಥವಾ ಪಶ್ಚಿಮ ಬಂಗಾಳ ಸರ್ಕಾರ ದೊಡ್ಡ ಇಶ್ಯೂ ತಗೊಂಡು ಆ ಆರೋಪಿಗಳನ್ನು ಬಂಧಿಸ್ತಕ್ಕಂಥ ಕೆಲಸ ಮಾಡಿದಿದ್ರೆ ಇವತ್ತು ಈ ಘಟನೆ ಉಂಟಾಗ್ತಿರಲಿಲ್ಲ. ಇವತ್ತು ಏನಾಗ್ತಿದೆಪ್ಪ ಅಂತಂದರೆ ಒಬ್ಬ ಮಹಿಳೆಯರು ಸ್ವತಂತ್ರವಾಗಿ ತಿರುಗಾಡೋಂಥ ಪರಿಸ್ಥಿತಿ ಬರ್ತಿಲ್ಲ. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಇಶ್ಯೂ ಏನಾಗಿದೆ ಅಂತ ನಿಮ್ಗೆ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ. ಆ ಇಶ್ಯೂವನ್ನು ಇಟ್ಕೊಂಡು ಇವತ್ತು ವಿದ್ಯಾರ್ಥಿ ಪರಿಷತ್ ಆಗಿರ್ಬೋದು, HK ಸೊಸೈಟಿ ಇಲ್ಲಿ ವಿದ್ಯಾರ್ಥಿಗಳಾಗಿರ್ಬೋದು ಇವತ್ತು ಹೋರಾಟವನ್ನು ಕೈಗೊಂಡು ರೋಡಿಗಿಳಿದು ಹೋರಾಟ ಮಾಡ್ತಿದ್ದಾರೆ. ಇವತ್ತು ದೇಶಾದ್ಯಂತ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತಿರೋ ಉದ್ದೇಶ ಒಬ್ಬ ವಿದ್ಯಾರ್ಥಿನಿಗೆ ಆಗ್ತಕ್ಕಂಥ ಅತ್ಯಾಚಾರವಾಗಿ ಆಗಿದೆ. ಆ ಅತ್ಯಾಚಾರ ಸಲುವಾಗಿ ನಮಗೆ ನ್ಯಾಯ ಸಿಗಬೇಕು, ಆರೋಪಿಗಳಿಗೆ ಬಂಧಿತ ಆಗಬೇಕು. ಮುಂದೊಂದು ದಿನಮಾನಗಳಲ್ಲಿ ಯಾವ ವಿದ್ಯಾರ್ಥಿನಿಯೂ ಸಹ ರೋಡಲ್ಲಿ ತಿರುಗಾಡಬೇಕಾದ್ರೂ ಸಹ ಅವರು ಹಾಡಾಗಲಲ್ಲಿ ಯಾವಾಗ ಸ್ವತಂತ್ರ ಸಿಕ್ಕ ನಂತರ ಸಹ ಮಹಾತ್ಮ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ. ಏನಪ್ಪ ಅಂತಂದ್ರೆ 1947 ಸ್ವತಂತ್ರ ಸಿಕ್ತು. ಸ್ವತಂತ್ರ ಸಿಕ್ಕ ನಂತರ ಒಬ್ಬ ಮಹಿಳೆಯರು ಸ್ವತಂತ್ರವಾಗಿ ತಿರುಗಾಡತಕ್ಕಂಥ ಒಂದು ಹಕ್ಕಿದೆ ಅಂತ. ಇವತ್ತು ಹಾಡಾಗಲಲ್ಲಿ ಒಬ್ಬ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಆಗ್ತದಂತೆ ಯಾವ ಅಲ್ಲಿರ್ತಕ್ಕಂಥ ನೀಚಘಟ್ಟ ಸರ್ಕಾರ ಮತ್ತು ಅಲ್ಲಿರ್ತಕ್ಕಂಥ ಯಾವ ಥರ ಅವರಿಗೆ ಸರ್ಕಾರದಿಂದ ಪ್ರವೋಕ್ ಆಗ್ತಿದೆ ಅನ್ನೋ ಉದ್ದೇಶ ಸಲುವಾಗಿ ಇವತ್ತು ಹೋರಾಟ ಕೈಗೊಂಡಿರೋದು. ಈ ಹೋರಾಟ ಇಲ್ಲಿಗೆ ಆ ವಿದ್ಯಾರ್ಥಿನಿ ಮೇಲೆ ಆ ವಿದ್ಯಾರ್ಥಿಗೆ ಆಗ್ತಕ್ಕಂಥ ಅನ್ಯಾಯ ಮತ್ತು ಆ ವಿದ್ಯಾರ್ಥಿಗೆ ಆಗ್ತಕ್ಕಂಥ ಅತ್ಯಾಚಾರವೇನೇನಿದೆ ಅದು ಸಂಪೂರ್ಣವಾಗಿ ಗಮನಕ್ಕೆ ತಗೊಂಡು ಸಂಪೂರ್ಣವಾಗಿ ಆ ವಿದ್ಯಾರ್ಥಿನಿಗಾಗಲಿ ಆ ವಿದ್ಯಾರ್ಥಿನಿ ಕುಟುಂಬಕ್ಕಾಗಲಿ ಇಡೀ ಕಾಲೇಜ್ಗಾಗಲಿ ನ್ಯಾಯ ಸಿಗಬೇಕಂತೇಳಿ ಇವತ್ತು HK ಸೊಸೈಟಿ ಅಥವಾ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ನಾವು ಆಗ್ರಹ ಮಾಡ್ತೀವಿ. ದಿನದಿಂದ ದಿನಕ್ಕೆ ಬೆಳೆಯುತ್ತಿರುವ ಕಲಬುರಗಿ ಮಹಾನಗರದಲ್ಲಿ ಸಂಚಾರ ದಟ್ಟಣೆ ಹಾಗೂ ಅಪಘಾತಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕಲಬುರಗಿ ನಗರದ ಕೆಲವು ಪ್ರಮುಖ ರಸ್ತೆಗಳಲ್ಲಿ ರಸ್ತೆ ಅಗಲೀಕರಣ ಮಾಡುವಂತೆ ಜೈ ಕನ್ನಡಿಗರ ಸೇನೆಯ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಕಲಬುರಗಿ ನಗರದಲ್ಲಿ ಮುಖ್ಯ ರಸ್ತೆಗಳಾದ ಸೂಪರ್ ಮಾರ್ಕೆಟ್, ರಾಮ ಮಂದಿರ ರಸ್ತೆ, ಸಾಯಿ ಮಂದಿರ ರಸ್ತೆ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತ, ಜಗತ್ ಬಿಗ್ ಬಜಾರ್ ರಸ್ತೆ, ದರ್ಗಾ ರಸ್ತೆ, ಬಂಬೂ ಬಜಾರ್ ರಸ್ತೆ ಸೇರಿದಂತೆ ಇನ್ನು ಹಲವಾರು ಕಡೆ ರಸ್ತೆಗಳು ಚಿಕ್ಕದಾಗಿದ್ದು ಜನರಿಗೆ ಓಡಾಡಲು ತುಂಬಾ ತೊಂದರೆಯಾಗುತ್ತಿದೆ. ಇದರಿಂದ ವಾಹನ ಅಪಘಾತಗಳು ಸಂಭವಿಸುತ್ತಿವೆ. ಆದ್ದರಿಂದ ಜಿಲ್ಲಾಧಿಕಾರಿಗಳು ಈ ರಸ್ತೆಗಳಲ್ಲಿ ರಸ್ತೆ ಅಗಲೀಕರಣ ಮಾಡಬೇಕು ಎಂದು ಈ ದಿನ ಜೈ ಕನ್ನಡಿಗರ ಸೇನೆ ಕಲಬುರಗಿ ಘಟಕದ ವತಿಯಿಂದ
ಮನವಿ ನೀಡುವ ಮೂಲಕ ವಿನಂತಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ದತ್ತು ಭಾಸಗಿ, ರಾಮಾ ಪೂಜಾರಿ, ಹುಸೇನ್, ನವೀನ್ ಕುಮಾರ್ ಧುಮ್ಮನ್ಸೂರ್, ಅನಿಲ್ ತಳವಾರ್, ಮಲ್ಲು ಆಲ್ಗೂಡ್, ಪ್ರಕಾಶ್, ಗೌತಮ್ ಗೋರೆ, ಶಿವಪ್ರಕಾಶ್ ಕುಸ್ತಿ, ರೋಹನ್ ಸೇರಿದಂತೆ ಇನ್ನೂ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಜೈ ಕನ್ನಡ ಸೇನೆ ವತಿಯಿಂದ ಗುಲ್ಬರ್ಗ ನಗರದಲ್ಲಿ ಮುಖ್ಯ ರಸ್ತೆಗಳಾಗಿರುವ ವಿವಿಧ ರಸ್ತೆಗಳು ಒತ್ತುವರಿಯಾಗಿರುವೆ. ಅವನ್ನು ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆಯಿಂದ ಅವುಗಳನ್ನು ಸೂಕ್ತ ಕ್ರಮ ತಗೊಂಡು ಅವನ್ನು ವಿಲೇವಾರಿ ಮಾಡಿ ಡೆಮಾಲಿಷ್ ಮಾಡಿ ರಸ್ತೆಯನ್ನು ಅಗಲೀಕರಣ ಮತ್ತು ಟ್ರಾಫಿಕ್ ಜಾಮ್ ಅಂತ ವಿವಿಧ ಸಮಸ್ಯೆಗಳನ್ನು ಕ್ಲಿಯರ್ ಮಾಡಬೇಕಾಗಿ ನಾವು ಜಿಲ್ಲಾಡಳಿತಕ್ಕೆ ಮನವಿ ಕೊಡ್ತಾ ಇದ್ದೀವಿ. ಮಹಾನಗರ ಆಲ್ರೆಡಿ ಈ ಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. ಇದರಿಂದ ವಿವಿಧ ಬಡಾವಣೆಯಲ್ಲಿಯೂ ರಸ್ತೆ ಒತ್ತುವರಿಯಾಗಿದೆ. ಈ ಸಲುವಾಗಿ ಜಿಲ್ಲಾಡಳಿತಕ್ಕೆ ಒಂದು ನಮ್ಮ ಸಂಘದ ವತಿಯಿಂದ ಕ್ರಮ ತಗೋಬೇಕಂತ ಹೇಳಿ ನೀವು ಇದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಇವತ್ತು ಜೈ ಕನ್ನಡ ಸೇನೆ ವತಿಯಿಂದ ಜಿಲ್ಲಾಡಳಿತ ಮನವಿಯನ್ನು ಸಲ್ಲಿಸಿದ್ದೀವಿ. ಇವತ್ತಿನ ಕಲಬುರಗಿ ನಗರದಲ್ಲಿ ಏನಪ್ಪ ಅಂದರೆ ಭಾಳ ಸುಮಾರು ಕಡೆ ರಸ್ತೆ ಅಗಲೀಕರಣ ಆಗಬೇಕು. ಯಾವಾಗಲೇ ಹರ್ಷ ಗುಪ್ತಾ ಇದ್ದರು. ಹರ್ಷ ಗುಪ್ತಾ ಇದ್ದರೆ ವಿಧಾನಸೌಧ ಎದುರುಗಡೆನೇ ಹೊಡೆದಿದ್ರು ಅವರು. ಅವಾಗಿದ್ದಾಗ ಹರ್ಷ ಗುಪ್ತಾ ಇದ್ದಾಗ ಎಲ್ಲ ರಸ್ತೆ ಅಗಲೀಕರಣ ಆಗಿತ್ತು. ಮತ್ತು ಈಗ ಸದ್ಯಕ್ಕೆ ರಾಮ ಮಂದಿರ ಬಳಿ ನಿನ್ನೆ ಮಾರ್ಕೆಟ್ ಹಾಕಿದ್ದಾರೆ ಮಹಾನಗರ ಪಾಲಿಕೆದವರು. ಆಲ್ರೆಡಿ ಡೆಮಾಲಿಷ್ ಮಾಡ್ಬೇಕಂತದ ಇವತ್ತು ಕಾರ್ಯ ನಡೆದಿದೆ. ಅದಕ್ಕೆ ನಾವು ಏನು ಎಚ್ಚರಿಕೆ ಕೊಡ್ತೀವಪ್ಪ, ಡಿ ಸಿ ಅವ್ರಿಗೆ ಮನವಿ ಏನು ಸಲ್ಲಿಸಿವಪ್ಪ ಅಂದರೆ ಇವತ್ತು ಕೂಡಲೇ ಇವತ್ತು ಬಸ್ ಸ್ಟ್ಯಾಂಡ್ ಆಗಲಿ ಇರ್ಬೋದು, ಮತ್ತು ಚಪ್ಪಲ ಬಜಾರ್ ಇರ್ಬೋದು, ಮಾರ್ಕೆಟ್ ಇರ್ಬೋದು, ಮತ್ತು ಏನು ಕೋರ್ಟ್ ರೋಡ್ ಇರ್ಬೋದು, ಮತ್ತು ವಿಧಾನಸೌಧ ಎದುರುಗಡೆ ಇರ್ಬೋದು, ಸುತ್ತ ಇಲ್ಲಿ ಅವೇಶ ಹೋಗ್ಬೇಕಂದ್ರೆ ಭಾಳ ಸಮಸ್ಯೆ ಆಗ್ಲತ್ತದ. ಯಾಕಂದ್ರೆ ಅಲ್ಲಿ 100 ರೋಡ್ ಅಗಲಿರ್ಬೇಕು. ಎಕ್ಸೆಲ್ ಅಂದ್ರೆ ಅಲ್ಲಿ ಯಾವಾಗಲೂ ಬರ್ತದೆ ಹರ್ಷ ಗುಪ್ತಾ ಹೊಡೆದಾಗ ಏನಾಗಿತ್ತು, ಭಾಳ ಜನ ಏನು ಮಾಡಿದ್ರು ಮುಂದೆ ಬಂದಾರ. ಅದಕ್ಕೆ ನಾವು ದಯವಿಟ್ಟು ಏನಪ್ಪ ಮಹಾನಗರ ಪಾಲಿಕೆಯವರು ಮತ್ತು ಡಿ ಸಿ ಅವರು ಇದು ಸೂಕ್ತ ಕ್ರಮ ತೊಗೊಂಡು ರಸ್ತೆ ಅಗಲೀಕರಣ ಮಾಡಬೇಕು. ಮತ್ತು ಸೂಕ್ತ ಕ್ರಮ ತೊಗೊಂಡು ಅಲ್ಲಿ ಸ್ಪಾಟಿಗೆ ಹೋಗಿ ಯಾವ್ಯಾವ ಬಿಲ್ಡಿಂಗ್ಗಳವ, ಯಾವ್ಯಾವ ದುಕಾನುಗಳವ, ಯಾವ್ಯಾವ ಮುಂದೆ ಬಂದವ ಎಲ್ಲ ಡೆಮಾಲಿಷ್ ಮಾಡ್ಬೇಕಂತ ನನ್ನ ಬೇಡಿಕೆ ಅದ. ಇವತ್ತು ಬೇಡಿಕೆ ಅಂದ್ರೆ 8 ದಿವಸದಲ್ಲಿ ಬೇಡಿಕೆ ಆಗಲಿಲ್ಲಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವೇ ಒಂದು ಹೋರಾಟ ಹಾಕೊಂತು ಎಲ್ಲ ಅಭಿಯಾನ ನಾವೇ ಮಾಡ್ತೀವಿ. ಮಹಾನಗರ ಪಾಲಿಕೆಯವರು ಇದು ವಿಫಲಾರ, ಮಹಾನಗರ ಪಾಲಿಕೆಯವರು ಇವತ್ತು ಡಿ ಸಿ ಅವರು ವಿಫಲಾರ, ಇವತ್ತು MLA ಅವರು ವಿಫಲಾರ. ಇವತ್ತು ಯಾಕಂದ್ರೆ ಇವತ್ತು ಮಹಾನಗರ ಪಾಲಿಕೆ ಆಯಿತು, ಡಿ ಸಿ ಅವರು ಆಯಿತು, ಮತ್ತು ಏನು MLA ಅವರು ಸೂಕ್ತ ಕ್ರಮ ತೊಗೊಂಡು MLA ಅವರು, ಡಿ ಸಿ ಅವರು, ಮಹಾನಗರ ಪಾಲಿಕೆಯವರು ಮತ್ತು ಅದರೊಳಗೆ RC ಅವರು ಇದಕ್ಕೂ ಕೂಡಲೇ ಇವತ್ತು ಏನದ ರಸ್ತೆ ಅಗಲೀಕರಣ ಮಾಡಬೇಕು. ಕೂಡಲೇ ಮಹಾನಗರ ಪಾಲಿಕೆಯವ್ರಿಗೆ ಮನವಿ ಮಾಡಕತ್ತೀವಿ. ಮತ್ತು ಅವರಿಗೆ ಭೀ ನಿನ್ನೆ ಒಂದು ಕೊಟ್ಟಿದ್ದೀವಿ, ಮತ್ತು ಇವತ್ತು ಡಿ ಸಿ ಅವರಿಗೆ ಮನವಿ ಮಾಡಿದ್ದೀವಿ. ಕಲಬುರಗಿ ನಗರದಲ್ಲಿ ರಸ್ತೆ ಅಗಲೀಕರಣ ಕಲಬುರಗಿ ನಗರ ರಸ್ತೆ ಅಗಲೀಕರಣ ಆಗಲೇಬೇಕು. ರೈತರ ಬೆಳೆಗೆ ವೈಜ್ಞಾನಿಕ ಬೆಂಬಲ ಬೆಲೆ ನಿಗದಿಪಡಿಸಿ ಖರೀದಿ ಕೇಂದ್ರ ಆರಂಭಿಸುವಂತೆ ನವಕರ್ನಾಟಕ ರೈತ ಸಂಘ ಆಗ್ರಹಿಸಿದೆ. ರೈತರ ಬೆಳೆಗೆ ವೈಜ್ಞಾನಿಕ ಬೆಂಬಲ ಬೆಲೆ ನಿಗದಿ ಹಾಗೂ ಖರೀದಿ ಕೇಂದ್ರ ಆರಂಭಿಸುವಂತೆ ನವಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ರೈತ ಮುಖಂಡರಾದ ದಯಾನಂದ ಪಾಟೀಲ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಆಗ್ರಹಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಕಲಬುರಗಿಯ ರೈತ ಮುಖಂಡರಾದ ವಿಶ್ವನಾಥ್ ಪಾಟೀಲ್ ಗೌನಹಳ್ಳಿ, ನವಕರ್ನಾಟಕ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಸಿದ್ದರಾಮಪ್ಪ ಪಾಟೀಲ್, ಕಲಬುರಗಿ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ದೇವೇಂದ್ರ ರೆಡ್ಡಿ, ಫರ್ತಾಬಾದಿನ ರೈತ ಮುಖಂಡರಾದ ರಾಜಶೇಖರ್ ಕಲಬುರ್ಗಿ, ಉತ್ತರ ಮಂಡಲದ ಅಧ್ಯಕ್ಷರಾದ ಪವನ್ ಹದನೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹೆಸರು, ಉದ್ದು, ಎಳ್ಳಿಗೆ ಬೆಂಬಲ ಬೆಲೆಯನ್ನು ಘೋಷಿಸಿರ್ತಕ್ಕಂಥದ್ದು, ಅದು ಆ ಬೆಂಬಲ ಬೆಲೆಯನ್ನು ಅವೈಜ್ಞಾನಿಕ ಆಗಿರ್ತಕ್ಕಂಥದ್ದು ಅಂತ ನಾವು ಹೇಳ್ಬೋದು. ಯಾಕಪ್ಪ ಅಂದರೆ ಈಗಿನ ಕಾಲಮಾನದಲ್ಲಿ ದಿನೇ ಪ್ರತಿ ವರ್ಷವೂ ಕೂಡ ಖರ್ಚು ವೆಚ್ಚ ಹೆಚ್ಚಾಗ್ತದೆ. ನಾವು ಸರಾಸರಿ 1 ಎಕರೆಗೆ 3 ಅಥವಾ 4 ಕ್ವಿಂಟಲ್ ತೊಗರಿ ಬೆಳಿತೀವಿ, 2 ಅಥವಾ 3 ಚೀಲ ಹೆಸರು ಬೆಳೀತಕ್ಕಂಥದ್ದು ಸರಾಸರಿ ರೂಢಿ ಈ ಭಾಗದಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಗೆ. ಖರ್ಚು ವೆಚ್ಚ ತೆಗೆದ್ರೆ ಬೀಜ, 1 ಪಾಕಿಟ್ ಬೀಜಕ್ಕೆ 1200 ರೂಪಾಯಿ, 1 ಚೀಲ ಗೊಬ್ಬರಿಗೆ 1440 ರೂಪಾಯಿ. ಹೀಗೆ ಕಳೆ ತೆಗೆಯೋದು, ಮತ್ತು ಅದಕ್ಕೆ ದವ ಹೊಡೆಯೋದು, ಎತ್ತುಗಳ ಮೇವು, ಹಿಂಡಿ, ನಾವು ಅಲ್ಲಿ ಹೋಗಿ ಕೆಲಸ ಮಾಡ್ತಕ್ಕಂಥ ಹೀಗಾಗ್ರಿ ಅದೇನಾಗ್ತದಂದ್ರೆ ನಮಗೆ ವೈಜ್ಞಾನಿಕವಾಗಿ ಬರ್ತಾಯಿಲ್ಲ ಬೆಲೆ. ಯಾಕಂದ್ರೆ ರೈತ ಸಂಕಷ್ಟದಲ್ಲಿರ್ತಕ್ಕಂಥ ಸಮಯದಲ್ಲಿ ಇದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಬಹಳ ಮಹತ್ವದ ಮುತುವರ್ಜಿ ವಹಿಸಿ ಈ ರೈತರಿಗೆ ಬೆನ್ನಿಗೆ ಬರಬೇಕಂತಕ್ಕಂಥದ್ದು ಪದೇ ಪತ್ರಿಕಾಗೋಷ್ಠಿ ಮತ್ತು ಹೋರಾಟದಲ್ಲಿ ಕೂಡ ಹೇಳಿದ್ವಿ. ಅದು ಆಗ್ತಾಯಿಲ್ಲ.
ಇಂಥ ಸಂದರ್ಭದಲ್ಲಿ ನಾವೇನಂತೇವೆ ಹೆಸರಿಗೆ 10,000, ತೊಗರಿಗೆ 12,000 ನಿಗದಿ ಮಾಡಿ ಅಂತ ಕೇಳಿದ್ವಿ. ಅದೂ ಕೂಡ ನಮಗೆ ಸರಿ ಹೋಗೋದಿಲ್ಲ. 10,000 ಹೆಸರಿಗೆ ಮಾಡಿ ತೊಗರಿ ಇದೇ ಈ ಸಾರಿ. ಇನ್ನೊಂದು ನಾವು ಹೇಳಬೇಕಾದ್ರೆ ಈ ಬಾರಿನೇ ಸ್ವಲ್ಪ ಮಳೆಗಿಳೆ ಬಂದು ಬೆಳೆಗಳು ಚೆನ್ನಾಗವ, ಅದು ಖುಷಿ ಇರ್ತಕ್ಕಂಥದ್ದು. ಆದರೆ ಇನ್ನೊಂದು ವಿಚಾರ ಏನದಂದರೆ, ಕೆಲವು ಕಡೆ ಕಲಬುರಗಿ ಜಿಲ್ಲೆಯಲ್ಲಿ ಕೆಲವು ತಾಲೂಕು ಕೆಲ ಗ್ರಾಮಗಳಲ್ಲಿ ಹೆಸರೇನು ಬಿತ್ತಿದೆವು ಕಳಪೆ ಮಟ್ಟದ ಬೀಜಗಳನ್ನು ಕೊಟ್ಟು ರೈತರು ಮೋಸ ಮಾಡಿರ್ತಕ್ಕಂಥದ್ದು. ಕಳಪೆ ಮಟ್ಟದ ಬೀಜ ಅಂದ್ರೆ ನೋಡ್ರಿ, ಈಗ ನಾವು ಬಸಪ್ಪ ಪೂಜಾರಿ ಜೋಗೂರ ತಾಲೂಕಾ ಜಿಲ್ಲಾ ಗುಲ್ಬರ್ಗ, ಇವರು 8 ಎಕರೆ ಅನ್ನೋದ ಹೆಸರು ಬಿತ್ತಾರೆ. ಇದೆಲ್ಲ ಕಳಪೆ ಮಟ್ಟದ ಹೆಸರಂತ 8 ಎಕರೆ ಸರ್, ಇದು ಕಾಯಾಗಿಲ್ಲ. ಇದನ್ನು ನಾವು ಈ ಥರ 8 ಎಕರೆ ರೈತನಿಗೆ ಇರ್ತಕ್ಕಂಥದ್ದು ಬರೀ 8 ಎಕರೆ ಜಮೀನಾದರೆ, ಸಂಪೂರ್ಣವಾಗಿ 8 ಎಕರೆ ಜಮೀನು ಇದು ಹೆಸರಾಗಲಿಲ್ಲ ಅಂದ್ರೆ ಅವನ ಪರಿಸ್ಥಿತಿ ಏನಾಗ್ತದೆ. ಹಾಗಾಗಿ ಆ ಕಷ್ಟ ಕಾಲದಲ್ಲಿ ಇರ್ತಕ್ಕಂಥ ರೈತನಿಗೆ ವಿಶೇಷ ಮುತುವರ್ಜಿ ವಹಿಸಿ ಸರ್ಕಾರ ಅವನಿಗೆ ಸೌಕರ್ಯ ಮಾಡಿಕೊಡ್ಬೇಕು. ಮತ್ತು ಕಾಯಿನ ಹಿಡಿದಿಲ್ಲ ಸರ್, ಅದು ಹಿಡಿಯಲೇ ಇರೋದು ಒಟ್ಟು, ಅದು ಗಡ್ಡಿದೆ ನೋಡ್ರಿ, ಮುಗಿದೋಯ್ತದು. ಇನ್ನು ಹೆಸರು ರಾಶಿ ಆಗಿರ್ತಾವೆ ಕೆಲ ಕಡೆ ಜಿಲ್ಲೆಯಲ್ಲಿ, ಬೇರೆ ತಾಲೂಕದಲ್ಲಿ, ಬೇರೆ ಗ್ರಾಮದಲ್ಲಿ ಈ ಥರ ಆಗಿದೆ. ಅವ್ರಿಗೆ ಇದಕ್ಕೆ ಏನು ಮಾಡಬೇಕು? ಅವರು ಒಂದು ವೇಳೆ ಈ ವರ್ಷ ಹೆಸರು ಬೆಳೀಲಿಲ್ಲ, ಅವ್ರು 8 ಎಕರೆ ಖರ್ಚು ವೆಚ್ಚ ಮಾಡಿದ ನೋಡಿದ್ರೆ ಇವತ್ತು ಅವರಿಂದ ಊರ್ಲು ಹಾಕೊಂಬಂಥ ಪರಿಸ್ಥಿತಿ, ಸಾಯೋಂಥ ಪರಿಸ್ಥಿತಿ ಆಗ್ತಾಯಿದೆ. ಇದು ಸುಮಾರು ವರ್ಷದಿಂದ ಬಂದಿರತಕ್ಕಂಥ, ಸುಮಾರು ವರ್ಷ ನಾವು ಹೇಳ್ತಾ ಇದ್ದೀವಿ. ದಯವಿಟ್ಟು ಅದು ಹಾಕಬಾರ್ದು. ಅವ್ರಿಗೇನದ ಬೀಜ ಏನದ ಕೊಟ್ಟರೆ ಆ ಕಂಪ್ನಿಯವ್ರಿಗೆ ಇಮಿಡಿಯೇಟ್ ಅದು ಏನದ ಅರೆಸ್ಟ್ ಮಾಡಿಸ್ಬೇಕು, ಮತ್ತು ಅವ್ರಿಗೇನದ ತಕ್ಷಣ ಕ್ರಮ ತಗೋಬೇಕು, ಅವ್ರದ್ದು ಲೈಸೆನ್ಸ್ ರದ್ದು ಮಾಡಬೇಕು. ಅದು ಹೆಸರು ಬೀಜ ಸರ್, ಕಂಪ್ನಿ ಶಿವಲಿಂಗ್ ಅಂತಿದೆ, ಬಟ್ ಇದು ಮಹಾ ಗುಜರಾತಿ ಶಿವಲಿಂಗ ಅಗ್ರೋ ಅಂದ್ರೆ ಕಾಳಿಕಾ ಅಂತೇಳಿ ಅತ್ಯಂತ ಪ್ರಮುಖ ಅಗ್ರೋ ಬೀಜದ ದುಕಾನದ, ಅಲ್ಲಿನೂ ಭ್ರಷ್ಟಾಚಾರ ನಡೀತದೆ, ಇಲ್ಲ ಅಂತಿಲ್ಲ. ಈ ಶಿವಲಿಂಗ ಅಗ್ರೋದಲ್ಲಿ ಮಹಾ ಗುಜರಾತಿ ಹಿಂದೊಮ್ಮೆ ಒಂದು 7-8 ವರ್ಷಗಳ ಹಿಂದೆ JD ಏನದ ಮುಕಾಸಿ ಇದ್ದರು, ಅಲ್ಲಿದ್ದೂ ಹೆಸರು ಬಂದಿತ್ತು. 2 ಲೋಡ್ ಹೆಸರು ಬಂದಿತ್ತು. 2 ಲೋಡ್ದ ಕನಿಷ್ಠ 300 ಚೀಲ ಕುಂಟಲ್ ಬಂದಿರತಕ್ಕಂಥದ್ದು. ನಾನು ಅದಕ್ಕೆ ಏನು ಮಾಡಿದೆ, ದಯವಿಟ್ಟು ಸರ್ ಮುಕಾಸಿಯವರೇ ಬ್ಯಾಡ್ರಿದು, ಈ ಬೀಜ ಏನು ಬಿತ್ತಿರಿ, ಇದು ಏನದ ದಾಣಿ ಆಗಲ್ಲ, ಇದು ಕಾಯಿ ಆಗಲ್ಲ, ಇದು ಆಗಬಾರ್ದು ಅಂತಕ್ಕಂಥದ್ದು ರಿಟರ್ನ್ ಮಾಡಿಸಿದೆವು. ಅದು ಬೀಜ ಕೊಟ್ಬಿಟ್ಟೆವು. ಅದು ಯಾವ ಥರ ಡೂಪ್ಲಿಕೇಟ್ ಇತ್ತು, ಒಂದಿವ್ಸ ಮಂದಿ ಏನು ಮಾಡಿದ್ರು, ಇದ್ರಿರಲೇ ಕೊಡ್ರಿ ಅಂತ ತಕ್ಷಣ ರೈತರು ಬಿತ್ತುಬಿಟ್ರು. ಯಾರ್ದು ಕಾಯಿ ಆಗಿಲ್ಲ ಸರ್. ಹೆಸರು ಭಾಳ ಎತ್ತರ ಬಂತು, 3 ಫೀಟ್ 3.5 ಫೀಟ್ ತನಕ ಎತ್ತರ ಬಂತು, ಆದ್ರೆ ಕಾಯಿ ಆಗಿಲ್ಲ. ಆದರೆ ಈ ವಿಚಾರ ತಗೊಂಡು ನಾವೇನದ ಇವತ್ತಿನ ದಿವಸ ಅತ್ಯಂತ ಪ್ರಮುಖವಾದಂಥ ಈ ಬೆಳೆಯನ್ನು ಇವತ್ತು ರೈತನಿಗೆ ಕಂಗಾಲು ಮಾಡಿರ್ತಕ್ಕಂಥ ಆ ಬೀಜ ಮಾರಾಟಗಾರರಿಗೆ ಮತ್ತು ಅಧಿಕಾರಿಗಳನ್ನ ಇನ್ನೊಂದು ಹೇಳ್ತಾ ಇದ್ದೀನಿ, ಅಧಿಕಾರಿಗಳು ಯಾಕೆ ಮುತುವರ್ಜಿ ವಹಿಸಲ್ಲ? ಇನ್ನೊಂದು ಕೇಳ್ತಾ ಇದ್ದೀನಿ, ಇಂಥವ್ರಿಗೆ ಏನು ಮಾಡ್ತಾರೆ, ಕಾಂಟ್ಯಾಕ್ಟ್ ಮಾಡಿ ಏನು ಮಾಡ್ತಾರೆ, ಆ ಕಂಪ್ನಿಯವರು ನಿಮ್ಗೊಂದು ಇಲ್ಲ ನೀ ಯಾರಿಗೆ ಹೇಳಬೇಡಪ್ಪ, ಬಿಡಬೇಡ, ನಿನ್ಗೊಂದು 50,000 ರೂಪಾಯಿ ಕೊಡ್ತೇವೆ, 1 ಲಕ್ಷ ರೂಪಾಯಿ ಕೊಡ್ತೇವೆ ಅಂತಕ್ಕಂಥದ್ದು ಆಮಿಷನ ಒಡ್ಡಿರ್ತಕ್ಕಂಥದ್ದು ನಾವು ಕಂಡಿದ್ವಿ. ಯಾರು? ಕಂಪ್ನಿಯವರು. ಈ ಥರ ಮಾಡಿದ್ರೆ ರೈತ ಹೌದಲ್ಲಪ್ಪ, ನಾವು ಯಾರ ಬಲ್ಲರೆ ಹೋದ್ರೆ ಏನಾಗ್ತದೋ, ಸುಮ್ಮ 1 ಲಕ್ಷ ರೂಪಾಯಿ ಕೊಡ್ತಾ ಅಂದ್ರೆ ಮಣ್ಣಕ್ಕಾಗಲ್ಲಂತೆ ತೊಗೊಳ್ಳೋಂಥದ್ದು ವ್ಯವಸ್ಥೆನೂ ಕೂಡ ರೈತರು ಮಾಡ್ತಿದ್ದಾರೆ. ರೈತರು ಯಾಕೆ ಮಾಡ್ತಾರೆ? ಹೆದರಿಲ್ಲ ಅಂದ್ರೆ ಅದು ಅಷ್ಟೇ ಸಿಗ್ತದಲ್ಲ, ಅಟ್ಲೀಸ್ಟ್ ನಮ್ಗೆ ಲಾಗೋಡಿ ಮಾಡಿರ್ತಾರೆ ಇಟ್ಟು ಕಾಯಿ ಆಗಿರ್ತ ಸರ್. ಬೇರೆ ಇದು ಪಕ್ಕಕ್ಕೆ ಬಿತ್ತದವರು ಆಲ್ರೆಡಿ ಅವು ಬಂದಿದ್ದಾವೆ. ಇವ್ರ ಬ್ರದರ್ದು ಆಗಿದ್ದು, ಇವ್ರದ್ದು ಆಲ್ರೆಡಿ ಬಿಡಿಸ್ಲಿಕ್ಕೆ ಬೇರೆ ಇವರು ಕೃಷಿ ಇಲಾಖೆ. ಹಾಂ ಸರ್, ಕೃಷಿ ಇಲಾಖೆ ಸರ್ ಕೃಷಿ ಅವ್ರಿಗೆ ಭೇಟಿನೂ ಆಗಿದ್ದೇವೆ ಸರ್, ನಾವು ಪರಿಚಯನೂ ಮಾಡಿಸಿದ್ದೆವು, ಹೇಳ್ತಾ ಇದ್ದೇವೆ ಇದೇ ಥರ, ಈ ಥರ ಬೀಜ ಕೊಡಬೇಡ್ರಿ ಅಂತ ಬಿಫೋರ್ನು ಹೇಳಿದ್ದೆ ನಾವು. ಯಾವಾಗ ಜೂನ್ನಾಗ ರೈತರಿಗೆ ಕಳಪೆ ಮಟ್ಟದ ಬೀಜ, ಕಳಪೆ ಮಟ್ಟದ ಗೊಬ್ಬರ ಕೊಡಬೇಡ್ರಿ, ದಯವಿಟ್ಟು ಇದು ಕೊಟ್ಟರದ ಮುಟ್ಟುಗೋಲು ಹಾಕ್ರಿ. ಒಂದು ವೇಳೆ ನೀವು ದುಕಾನ್ದವರು ಒಂದು ವೇಳೆ ಯಾವುದರ ಬೀಜ ಮಾರ್ತೀರಂದ್ರೆ ಅಲ್ಲಿ ಹಚ್ಬೇಕು ಸರ್. ಯಾರು ಲೈಸೆನ್ಸ್ ತೊಗೋತಾರ ಅವರು ಏನು ಬೀಜ ಮಾರಬೇಕೋ ಅಷ್ಟೇ ಅವ್ರಿಗೆ ಏನದ ಪರ್ಮಿಷನ್ ಕೊಟ್ಟಿರ್ತದೆ. ಲೈಸೆನ್ಸ್ ಒಳಗೆ ಬರೆದಿರ್ತಾನೆ, ಬರೆದಾಗ ಬೋರ್ಡ್ ಹಚ್ಬೇಕವ, ಹೆಸರು, ಉದ್ದು, ಜೋಳ, ಮೆಕ್ಕೆಜೋಳ ಅಷ್ಟೇ ಮಾರಬೇಕು. ಅದು ಒಂದಲ್ಲದೆ ಹಿಡಿದೇನೋ ಯಾವ ಬೀಜನೂ ಮಾರ್ಕೋತಾರೆ, ಅದು ಕಳಪೆ ಮಟ್ಟದಿರ್ತದೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್-ಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು.
ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.